ಜ್ಞಾನದೀಪ್ತಿ ಪ್ರತಿಷ್ಠಾನ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಮೂಡಲಗಿ ಘಟಕ ಇದರ ಅಧ್ಯಕ್ಷರಾದ ಡಾಕ್ಟರ್ ಸಿಂಗೇಟಿಯವರೇ, ಗುರುಗಳಾದ ಮಟ್ಟಗೋಡಿಯವರೇ, ಶಿವಾಪುರವರೇ, ವೆಂಕಟಪ್ಪನವರೇ ಹಾಗೂ ಆತಿಥ್ಯವನ್ನು ವಹಿಸಿಕೊಂಡು ವಚನ ಶ್ರವಣ ಕಾರ್ಯಕ್ರಮವನ್ನು ತಮ್ಮ ಮನೆಯಲ್ಲಿ ಹಾಕಿಕೊಂಡಿರ್ತಕ್ಕಂಥ ಪ್ರೊಫೆಸರ್ ಕೋಡಿಹಾಳವರೇ, ಇನ್ನುಳಿದ ಎಲ್ಲ ನನ್ನ ಸಾಹಿತ್ಯ ಪ್ರೀತಿಯ ಶರಣ ಬಂಧುಗಳೇ, ಸಹೋದರಿಯರೇ, ವಚನ ನಿರ್ವಚನ ಕಾರ್ಯಕ್ರಮ 2 ದಿವಸಗಳ ಹಿಂದೆ ಸಿದ್ದಿಹಟ್ಟಿ ಸರ್ ನನಗೆ ಹೇಳಿದಾಗ ಇದೊಂದು ದಿವಸ ಬಿಟ್ಟು ಮತ್ತೊಂದು ದಿನ ಹಾಕ್ಕೊಡ್ರಿ ಸರ್ ಅಂತ ಅನ್ಬೇಕು ಅಂತ ನಾಲ್ಗೆ ಮೇಲೆ ಬಂದಿತ್ತು. ಆದರೆ ಅನಿವಾರ್ಯವಾಗಿ ಒಪ್ಕೊಂಡೆ. ಅದರೊಳಗೆ ಹೆಡ್ ಮಾಸ್ಟರ್ಗಳ ಸ್ಥಿತಿ ಏನು ಅನ್ನೋದು ನಮಗೆಲ್ಲ ಗೊತ್ತಿದೆ. ಆದರೂ ಅನಿವಾರ್ಯವಾಗಿ ಒಂದು ಸಂದರ್ಭ, ಅದು ಸುಸಂದರ್ಭ ಅಂತ ತಿಳ್ಕೊಂಡು ಅದನ್ನು ಸ್ವೀಕಾರ ಮಾಡಿದ್ದಾಗಿದೆ. ವಚನ ನಿರ್ವಚನ ಅಂದರೆ ಏನು ಅನ್ನೋದನ್ನು ಈ ಹಿಂದಿನ ಒಂದು ಉಪನ್ಯಾಸದೊಳಗೆ ನಾನು ನಮಗೆಲ್ಲ ಮನವರಿಕೆ ಮಾಡಿಕೊಟ್ಟಿದ್ದೆ. ವಚನ ಅಂದರೆ ಮಾತು, ಪ್ರತಿಜ್ಞೆ ಮತ್ತು ಶಪಥ ಅನ್ನುವಂಥ ಅರ್ಥಗಳು ಇವೆ. ನಿರ್ವಚನ ಅಂದರೆ ಏನು, ಇದು ನೆಗೆಟಿವ್ ಸೆನ್ಸ್ ಬರುತ್ತಲ್ಲ ಅನ್ನುವಂಥ ಯೋಚನೆ ಅನೇಕ ಬಾರಿ ಬರ್ತದೆ. ಇಲ್ಲಿ ಸಕಾರಾತ್ಮಕವಾಗಿರ್ತಕ್ಕಂಥ ನಿರ್ ಅನ್ನುವಂಥ ಪದ ಪೂರ್ವ ಪ್ರತ್ಯಯ ಅಲ್ಲಿ ಇರೋದರಿಂದ ಅದರ ಮಾತು ಇಲ್ಲದ್ದೇನು, ನಿರ್ವಚನ ಅಂದರೆ ಮಾತು ಇಲ್ಲದ್ದು ಅನ್ನುವಂಥ ಒಂದು ಶಬ್ದಶಃ ಅರ್ಥ ಕೂಡ ಬರೋದು ಉಂಟು. ಆದರೆ ಅದು ಅಲ್ಲ. ನಿರ್ವಚನ ಅಂದರೆ ಮಾತನಾಡುವುದರ ಜೊತೆಗೆ ವಿವರವಾಗಿ ಮಾತನಾಡುವುದು ಅನ್ನುವಂಥ ಅರ್ಥದೊಳಗೆ ಇದನ್ನು ನಾವು ಪರಿಗಣಿಸಬೇಕಾಗ್ತದೆ. ಕೇವಲ ಅದು ಮಾತು ಅಲ್ಲದ್ದು, ಕೇವಲ ಮಾತಲ್ಲದ್ದು ಅಂದರೆ ಅದು ವಿಶಿಷ್ಟವಾದಂತಹ ಮಾತು ಅನ್ನುವಂಥ ಅರ್ಥದಲ್ಲೂ ಕೂಡ ಇದನ್ನು ನಾವು ಪರಿಗಣಿಸಬೇಕಾಗ್ತದೆ. ಅಂದರೆ ಮಾತಿನ ಅರ್ಥವನ್ನು ಹೇಳುವಂಥದ್ದು, ಒಂದು ವಚನದ ಮತಿತಾರ್ಥವನ್ನು ಮನವರಿಕೆ ಮಾಡಿಕೊಡುವಂಥ ಗುರುತರವಾದ ಜವಾಬ್ದಾರಿ ಈ ನಿರ್ವಚನಕಾರರದು ಅನ್ನುವಂಥದ್ದು. ಇಲ್ಲಿ ವಿವರಣೆ ಆಗಲಿ, ಟೀಕೆ ಆಗಲಿ, ಭಾಷ್ಯ ಆಗಲಿ, ವ್ಯಾಖ್ಯಾನ ಆಗಲಿ, ಇದಕ್ಕೆಲ್ಲ ಪರ್ಯಾಯವಾಗಿ ಹೊಂದಿಕೊಂಡಿರ್ತಕ್ಕಂಥ ಪದಗಳೇ. ವಿವರಣೆ ಅಂದ್ರೂ ಅದೇನೆ, ಭಾಷ್ಯ ಅಂದ್ರೂ ಅದೇನೆ, ಟೀಕೆ ಅಂದ್ರೂ ಅದನ್ನೇ, ಹಾಗೇನೆ ವ್ಯಾಖ್ಯಾನ ಮಾಡುವುದು ಅಂದ್ರೂ ಕೂಡ ಅದೇ ಅರ್ಥವನ್ನು ಹೊಂದಿಕೊಂಡು ಬರುವಂಥದ್ದು. ಒಂದು ರೀತಿ ಒಳಗ ಈ ಕೆಲಸಕ್ಕೆ ವಚನ ನಿರ್ವಚನಗೊಳಿಸೋದಕ್ಕೆ ಪ್ರಮುಖವಾಗಿರ್ತಕ್ಕಂಥ 4 ಆಯಾಮಗಳು ಇವೆ ಅಂತ ಕೂಡ ನಾನು ಹೇಳಿದ್ದೆ. ಮೊದಲನೇದು ಸಂಕಲನ, ಒಂದು ಅರ್ಥದೊಳಗೆ ಸಂಗ್ರಹ, ವಚನಗಳ ಸಂಗ್ರಹ. ಅದನ್ನು ಸಾಕಷ್ಟು ಹಳಕಟ್ಟಿಯವರಾದಿಯಾಗಿ ಅನೇಕ ಜನ ವಿದ್ವಾಂಸರು ಬಹಳ ಅದ್ಭುತವಾದ ರೀತಿ ಒಳಗೆ ಆರ್ ಸಿ ಹಿರೇಮಠರನ್ನು ಹಿಡ್ಕೊಂಡು, ಕಲಬುರ್ಗಿ ಅವ್ರನ್ನ ಹಿಡ್ಕೊಂಡು, ಎಂ ಚಿದಾನಂದ ಮೂರ್ತಿ ಅಂಥವ್ರನ್ನ ಹಿಡ್ಕೊಂಡು ಬಹು ಘನ ವಿದ್ವಾಂಸರು ಆ ಕೆಲಸವನ್ನು ಸಾಕಷ್ಟು ಪ್ರಮಾಣದಲ್ಲಿ ಮಾಡಿದ್ದಾರೆ. ಈ 1ನೇ ಆಯಾಮ ಸಂಕಲನ ಆದರೆ 2ನೇ ಆಯಾಮ ಅದನ್ನು ಅಧ್ಯಯನ ಮಾಡೋದು. ಪ್ರತಿ ವಚನಗಳನ್ನು ಕೂಲಂಕಷವಾಗಿ ಶಬ್ದಶಃ ಶಬ್ದಗಳನ್ನು ಬಿಡಿಸಿ ನೋಡ್ತಾ 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 ನಿಜವಾಗಿಯೂ ವಚನಕಾರನಿಗೆ ಯಾವ ರೀತಿಯಲ್ಲಿ ಇದನ್ನ ಏನು ಹೇಳಬೇಕಾಗಿತ್ತು ಅನ್ನೋದನ್ನ ಆ ಮಟ್ಟಕ್ಕೆ ಏರಿ ನೋಡಬೇಕಾದಂಥ ಕೆಲಸ ಇದೆ. ಅದರಂತೆ 3ನೇ ಆಯಾಮದೊಳಗ ಈ ನಿರ್ವಚನ ಅನ್ನುವಂಥದ್ದು ಏನಾಗಿ ನಿಲ್ಸದೆ ಅಂದ್ರೆ ಚಿಂತನ ಅನ್ನುವಂತಹ ಆಯಾಮದಲ್ಲಿ ನಿಲ್ತದೆ. ಅದನ್ನ ಮುಂದಿಟ್ಟುಕೊಂಡು 4 ಜನ ಕೂಡಿ ಈಗ ನಾವು ಮಾಡ್ತಾ ಇದ್ದೇವಲ್ಲ, ಇದು ಚಿಂತನ. ಇದರ ನಂತರದಲ್ಲಿ ವ್ಯಾಖ್ಯಾನ, ಅದಕ್ಕೆ ಭಾಷ್ಯವನ್ನು ಬರೆಯೋದು, ವ್ಯಾಖ್ಯಾನಿಸೋದು, ಆ ವಚನಕ್ಕೆ ಪೂರ್ಣ ಪ್ರಮಾಣದಲ್ಲಿ ಶಬ್ದಶಃ ಅರ್ಥವನ್ನು ಕೊಡೋದು, ಸಂಕ್ಷಿಪ್ತ ಅರ್ಥವನ್ನು ಕೊಡೋದು ಮತ್ತು ವಿಶೇಷವಾದ ದೀರ್ಘ ವಿವರಣೆಯನ್ನೂ ಕೊಡೋದು.
3 ನಿಟ್ಟಿನಲ್ಲಿ ವ್ಯಾಖ್ಯಾನ ಪ್ರಕ್ರಿಯೆ ನಡೀತದೆ. ಮೊದಲು ಶಬ್ದಶಃ ಅರ್ಥ, ಆನಂತರ ಸಂಕ್ಷಿಪ್ತವಾದ ಅರ್ಥ, 3ನೇ ಆಯಾಮದೊಳಗ ಅದು ಇನ್ನಷ್ಟು ವಿಸ್ತೃತವಾಗಿರತಕ್ಕಂಥ ವಿವರಣೆಯನ್ನ ದೃಷ್ಟಾಂತಗಳೊಂದಿಗೆ ಉದಾಹರಣೆಗಳೊಂದಿಗೆ ಕೊಡುವಂತಹ ಕೆಲಸ ಕೂಡ ಅದು ನಡೀತದೆ. ಹೀಗೆ 4 ಆಯಾಮಗಳಲ್ಲಿ ವಚನದ ನಿರ್ವಚನ ಪರಿಪೂರ್ಣಗೊಳ್ಳುತ್ತದೆ ಅನ್ನುವಂಥದ್ದು. ಇಲ್ಲಿ ವಚನಗಳನ್ನ ಶಾಸ್ತ್ರ ಮಟ್ಟದಲ್ಲಿ ನಾವು ನೋಡೋದು, ಶಾಸ್ತ್ರೀಯ ಶಿಸ್ತಿನಿಂದ ನೋಡೋದು ಯಾರಿಗೂ ಅಪಾಯವನ್ನು ಉಂಟು ಮಾಡೋದಿಲ್ಲ. ಆದರೆ ವಚನಗಳನ್ನು ವೈಚಾರಿಕ ನೆಲೆ ಒಳಗೆ ನೋಡಲಿಕ್ಕೆ ಹೊರಟ್ರೆ ಅಲ್ಲಿ ಏನಾದರೂ ಕಾಂಟ್ರವರ್ಸಿ ಬರುವಂತಹ ಸಂದರ್ಭಗಳು ಕೂಡ ಇರ್ತಾರೆ. ಯಾಕಂದ್ರೆ ಒಬ್ಬನ ವಿಚಾರ ಅಥವಾ ಒಬ್ಬನ ಚಿಂತನೆ ಇನ್ನೊಬ್ಬನಂತೆ ಇರೋದಿಲ್ಲ. ಹೀಗಾಗಿ ಅನೇಕ ನಿರ್ವಚನಕಾರರು ಬಹಳ ವಿಶಿಷ್ಟವಾಗಿ ಶಾಸ್ತ್ರೀಯ ಶಿಸ್ತಿನಿಂದಾನೇ ಇದನ್ನು ನೋಡುವಂತಹ ಪ್ರಯತ್ನವನ್ನ ಮಾಡಿದರು. ಎಲ್ಲ ವಚನಗಳನ್ನ, ಬಸವಣ್ಣವರ ವಚನ ಆಗಿರಬಹುದು, ಸಿದ್ದರಾಮನ ವಚನ ಆಗಿರಬಹುದು, ಅಲ್ಲಮಪ್ರಭುವಿನ ವಚನಗಳನ್ನಾಗಿರಬಹುದು, ಅಕ್ಕನ ವಚನಗಳಾಗಿರಬಹುದು, ವಿಶೇಷವಾದ ರೀತಿ ಒಳಗೆ ಅವುಗಳನ್ನು ನಿರ್ವಚನಗೊಳಿಸ್ತಾ ವ್ಯಾಖ್ಯಾನಗಳನ್ನು ಬರಿತಾ ಹೋಗ್ತಾರೆ. ಅಂಥ ಅನೇಕ ಜನ ವ್ಯಾಖ್ಯಾನಕಾರರ ಹೆಸರುಗಳನ್ನು ಕೂಡ ನಾನು ಈ ಹಿಂದಿನ ಉಪನ್ಯಾಸದೊಳಗೆ ತಮಗೆ ಹೇಳಿದ್ದೆ. ಗುಮಳಾಪುರದ ಸಿದ್ಧವೀರಯ್ಯ ಅನ್ನುವಂಥವ್ರು ಬರ್ತಾರೆ. ಆಮೇಲೆ ಪರ್ವತ ಶಿವಯೋಗೀಶ್ವರ ಅಂತ ಬರ್ತಾರೆ. ಸೋಮಶೇಖರ ಶಿವಯೋಗಿ ಅಂತ ಬರ್ತಾರೆ. ಸೋಮಶೇಖರ ಶಿವಯೋಗಿನೇ ಬಸವಣ್ಣನವರ ಬಹಳಷ್ಟು ವಚನಗಳಿಗೆ ನಿರ್ವಚನವನ್ನ ಬರೀತಾರೆ. ಹಾಗೆ ಗೂಳೂರು ಸಿದ್ಧಲಿಂಗ ಸ್ವಾಮಿ ಅನ್ನುವಂಥವ್ರು ಬರ್ತಾರೆ. ಕಲ್ಮಠದ ಪ್ರಭುದೇವರು ಅನ್ನುವಂಥ ಒಬ್ಬ ಶರಣರು ಕೂಡ ಈ ಕಾರ್ಯವನ್ನ ಬಹಳಷ್ಟು ಮಾಡಿದ್ದಾರೆ. ಬಸವಣ್ಣನ ಭಕ್ತಸ್ಥಳದ, ಅದು ಭಕ್ತನ ಭಕ್ತಸ್ಥಳ ಅಂತ ಒಂದು ಸ್ಥಳ ಬರ್ತದೆ. ಅದರಲ್ಲಿ ಬರ್ತಕ್ಕಂಥ ಒಂದು ವಚನವನ್ನ ಇವತ್ತು ನಾನು ನಿಮ್ಮ ಮುಂದೆ ನಿರ್ವಚನಕ್ಕೆ ಆಯ್ದುಕೊಂಡಿದ್ದೇನೆ. ಇಲ್ಲಿ ವಿಶೇಷವಾಗಿ ವೈಚಾರಿಕ ಹಿನ್ನೆಲೆ ಇಷ್ಟಪಡುವಂತಹ ಜನರಿಗೆ ವಚನಗಳು ಬಹುದೊಡ್ಡ ಆಹಾರ. ಯಾಕಂತಂದ್ರೆ ಬಸವಣ್ಣ ಕೇವಲ ಅನುಭಾವಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಸಾಧನೆ ಮಾತ್ರ ಮಾಡಲಿಲ್ಲ. ಆತ ಜೇನುಗೂಡಿಗೆ ಕೈ ಹಾಕ್ತಾನೆ, ಒಂದು ಅರ್ಥದೊಳಗೆ ಕಣಜೂರಿಗೆ ಹುಟ್ಟಿಗೆ ಕೈ ಹಾಕ್ತಾನೆ, ಸಮಾಜಕ್ಕೆ ಕೈ ಹಾಕ್ತಾನೆ. ಹೀಗಾಗಿ ಅವನ ವಚನಗಳು ಕೂಡ ನಮ್ಮನ್ನ ಬಹಳಷ್ಟು ಚಿಂತನೆಗೆ ಒಳಪಡಿಸ್ತಾರೆ. ಅಂಥ ವೈಶಿಷ್ಟ್ಯಪೂರ್ಣವಾದಂಥ ಒಂದು ವಚನ ಇದು, ಭಕ್ತನ ಭಕ್ತಸ್ಥಳದಲ್ಲಿಯ ಒಂದು ವಚನ. ಇದನ್ನ ನಾನು ಇವತ್ತು ಆಯ್ದುಕೋತೇನೆ. ಈ ಪ್ರಭುದೇವರ ವಚನಗಳನ್ನು ನಿರ್ವಚನೆ ಮಾಡುವುದಕ್ಕೆ ಮತ್ತೊಬ್ಬ ಪ್ರಭುದೇವನೇ ಹುಟ್ಟಿ ಬರಬೇಕಾಯಿತು. ಅಲ್ಲಮ ಪ್ರಭುದೇವರ ವಚನಗಳನ್ನು ಸಮರ್ಥವಾಗಿ ಯಾರೂ ನಿರ್ವಚನ ಮಾಡಿರಲಿಲ್ಲ. ಈಗ ಅದು 20-21ನೇ ಶತಮಾನದ ಅವಧಿ ಒಳಗ ಸಿದ್ದೇಶ್ವರ ಅಪ್ಪಗಳು ಆ ಕೆಲಸ ಮಾಡಿ ಹೋದ್ರು. ಅಲ್ಲಮನ ವಚನ ನಿರ್ವಚನ ಅಂತ ಒಂದು ಮಹಾನ್ ಗ್ರಂಥ ಬರೀತಾರೆ ಸಿದ್ದೇಶ್ವರ ಅಪ್ಪಗಳು, ವಿಜಾಪುರದವರು. ಅವರಷ್ಟು ಸಮರ್ಥವಾಗಿ ಬಹುಶಃ ಯಾರೂ ಅಲ್ಲಮನ ವಚನಗಳನ್ನು ಅರ್ಥೈಸಿಕೊಂಡಿಲ್ಲ ಅಂತ ಅನ್ನಿಸ್ತದೆ. ಇಂತಹ ನಿರ್ವಚನಕಾರರನ್ನ ನಾವು ಮುಂದಿಟ್ಟುಕೊಂಡು ಅಭ್ಯಾಸ ಮಾಡ್ತಾ ವಚನಗಳನ್ನು ಗಮನಿಸಿದರೆ ಖಂಡಿತವಾಗಿಯೂ ನಮಗೆ ಬೆಣ್ಣೆ ಸಿಗ್ತದೆ. ಒಂದು ರೀತಿಯ ಅದ್ಭುತವಾಗಿ ಮಥನ ಮಾಡಿ ತೆಗೆದಂತಹ ಬೆಣ್ಣೆನೇ ಸಿಗ್ತದೆ. ಅಷ್ಟು ಮಹತ್ವಪೂರ್ಣವಾಗಿರ್ತಕ್ಕಂಥ ನಿರ್ವಚನಕಾರರು ಇವತ್ತಿನವರೆಗೂ ಇದ್ರು ಅಂತಂದ್ರೆ ಅದನ್ನು ನಂಬೋದಕ್ಕಾಗೋದಿಲ್ಲ. ಅಲ್ಲಮ ಪ್ರಭುವಿನ ವಚನಗಳನ್ನ ಆ ಮಟ್ಟಕ್ಕೆ ಏರಿ ನಿರ್ವಚನ ಮಾಡುವ ಸಾಮರ್ಥ್ಯ ಅದು ಈ ಕಾಲದಲ್ಲಿ, ಈ ಕಾಲಘಟ್ಟದಲ್ಲಿ ಅಂಥ ಪುರುಷ ಹುಟ್ಟಿದ ಅಂತಂದ್ರೆ, ಅವ್ರನ್ನ ಕಣ್ಣಾರೆ ನೋಡಿದೀವಿ ಅಂತಂದ್ರೆ, ಅವ್ರ ಶಬ್ದಗಳನ್ನು ಕಿವಿಯಾಗಿ ಕೇಳಿದೀವಿ ಅಂತಂದ್ರೆ ನಾವೆಲ್ಲ ಪುಣ್ಯವಂತರು ಅಂತ. ಅಷ್ಟು ಅದ್ಭುತವಾಗಿರ್ತಕ್ಕಂಥ ರೀತಿಯಲ್ಲಿ ಆ ಪುಸ್ತಕ ಬರೆದಿದೆ. ಸಂಗ್ರಹ ಯೋಗ್ಯವಾಗಿರ್ತಕ್ಕಂಥ ಒಂದು ಪುಸ್ತಕ ಅದು. ಸರಿ, ಇಷ್ಟು ಆದ್ಮೇಲೆ ಇಲ್ಲಿ ಬಸವಣ್ಣನ ವಚನವನ್ನ ಒಂದು ನಾನು ಆಯ್ದುಕೊಂಡಿದ್ದೇನೆ ಅಂತ ಹೇಳಿದೆ. ಕೇವಲ 4 ಸಾಲಿನ ಒಂದು ವಚನ. ಇದೀಗ ಸರ್ ಹೇಳಿದರು, ಸರ್ಕಾರ ಸರ್, ಮನೆ ಚಿಕ್ಕದು,
ಮನ ದೊಡ್ಡದು ಅನ್ನುವಂಥ ರೀತಿ ಒಳಗೆ ತಮ್ಮ ಮಾತಿನಲ್ಲಿ ಪ್ರಾಸ್ತಾವಿಕವಾಗಿ ಹೇಳಿದರು. ಅದೇ ವಚನ, ಬಸವಣ್ಣನ ವಚನ, ಅದನ್ನೇ ನಾನು ಇವತ್ತು ಇಟ್ಕೊಂಡು ತಮ್ಮ ಮುಂದೆ ಒಂದು 20-25 ನಿಮಿಷ ವಿವರಣೆ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಮನೆ ನೋಡ ಬಡವರು, ಮನ ನೋಡ ಘನ, ಸೋಂಕಿನಲ್ಲಿ ಶುಚಿಗಳು, ಸರ್ವಾಂಗ ಕಲಿಗಳು. 2 ಸಾಲ ಆಯ್ತು ಇಲ್ಲಿಗೆ. ಮನೆ ನೋಡ ಬಡವರು, ಮನ ನೋಡ ಘನ, ಸೋಂಕಿನಲ್ಲಿ ಶುಚಿಗಳು, ಸರ್ವಾಂಗ ಕಲಿಗಳು. ಅಸರಕ್ಕೆ ಅಣುವಿಲ್ಲ, ಬಂದ ತತ್ಕಾಲಕ್ಕೆ ಉಂಟು, ಕೂಡಲ ಸಂಗನ ಶರಣರು, ಸ್ವತಂತ್ರ ಧೀರರು. ನೋಡಲಿಕ್ಕೆ ತೀರಾ ಸಾಮಾನ್ಯ ಅನ್ನೋ ರೀತಿಯ ವಚನ ಇದು. ಆದರೆ ಇದರ ಆಳ ಕೇಳಿದ್ರೆ ಬಹಳ ಕೆಲಸ ಮಾಡಿಸ್ತದೆ. ಇದು ನಮ್ಮ ಅಂತರಂಗವನ್ನು ತೊಳಗಿ ಬೆಳಗಿ ಇಡುವಂಥ ಒಂದು ವಚನ ಇದು. ಸೋಮಶೇಖರ ಶಿವಯೋಗಿಗಳು ಇದನ್ನ ವ್ಯಾಖ್ಯಾನ ಬರೀತಾರೆ. ಏನು ಬರೀತಾರೆ ಒಂದು ಸಾರಿ ಓದಿ ಬಿಡ್ತೀನಿ ನಾನು. ಒಂದು 7 ಸಾಲಿದೆ. ಆನಂತರ ಅದನ್ನು ಶಬ್ದಶಃ ವಿಶ್ಲೇಷಣೆಗೆ ನಾನು ತೊಡಗ್ತೀನಿ. ಸೋಮಶೇಖರ ಶಿವಯೋಗಿಗಳು ಇದಕ್ಕೆ ಬರೀತಾರೆ ಏನಂದ್ರೆ, ಬಸವಣ್ಣ ಗೋಳಿಗೆ ಮಾರಯ್ಯ ಅವರ ದರ್ಶನ ಮಾಡೋದಕ್ಕೆ ಮತ್ತು ಅವರ ಗುಡಿಸಲನ್ನ ಮನೆಯನ್ನ ನೋಡೋದಕ್ಕೆ ಹೋಗ್ತಾರೆ. ಹೋಗಿ ನೋಡ್ತಾರೆ, ಒಂದು ಪುಟ್ಟ ಗುಡಿಸಲು, ಅದು ಮನೆ ಅಲ್ಲ, ಗುಡಿಸಲು. ಎಲ್ಲೋ ಕಾಶ್ಮೀರದಿಂದ ಬಂದಿರತಕ್ಕಂಥ ಆ ಪುಣ್ಯಾತ್ಮ ಕರ್ನಾಟಕಕ್ಕೆ ಬಂದು ಕನ್ನಡವನ್ನು ಕಲಿತು ಶರಣರಲ್ಲಿ ಒಬ್ಬರಾಗಿ ಒಂದು ಪುಟ್ಟ ಮನೆಯಲ್ಲಿದ್ದು ಜ್ಞಾನದಾಸೋಹ ಮತ್ತು ಅನ್ನದಾಸೋಹ ನಿರ್ವಹಿಸ್ತಕ್ಕಂಥ ವಿಧಾನವನ್ನು ಕೇಳಿ, ಆ ಕೀರ್ತಿಯನ್ನು ಕೇಳಿ ಬಸವಣ್ಣ ಅವರ ಮನೆಗೆ ಹೋಗ್ತಾರೆ. ಹೋಗಿ ನೋಡಿ ಈ ವಚನವನ್ನು ಉದ್ಘರಿಸ್ತಾರೆ. ಇದೇನು ಸೋಮಶೇಖರ ಶಿವಯೋಗಿಗಳು ಹೇಳಿರ್ತಕ್ಕಂಥ ಒಂದು ವಿವರಣೆ. ಹೌದು ಅನ್ನಿಸ್ತದೆ ನಮಗೆ, ಯಾಕಂದ್ರೆ ಮೋಳಿಗೆ ಮಾರಯ್ಯ ಹಾಕಿದ್ರು ಅದನ್ನು ಹೇಳ್ತಾರೆ. ಮೋಳಿಗೆ ಮಾರಯ್ಯ ಅವರ ಮನೆಯನ್ನ, ಪುಟ್ಟ ಮನೆಯನ್ನ ನೋಡಿ ಬಸವಣ್ಣ ತೆಗೆದ ಉದ್ಗಾರ ಇದು. ಮೋಳಿಗೆಯ ಮಾರಯ್ಯಗಳ ಗ್ರಹವನ್ನು ಪರಾಂಬರಿಸಿ ನೋಡಲು ನಿರ್ಧನಿಕ ರೋಪಾದಿಯಲ್ಲಿ ಒಂದಂಕಣದ ಮನೆ, ಕೇವಲ ಒಂದು ಅಂಕಣದ, ಅಂದ್ರೆ ಇಷ್ಟೇ, ಈಗ ನಾವೇನು ಕೂತಿದ್ದೇವೆ ಇಷ್ಟೇ, ಒಂದು ಅಂಕಣದ ಒಂದು ಪುಟ್ಟ ಮನೆ, ಮನಸ್ಸು ಅಧಿಕತರವಾದ ಬ್ರಹ್ಮವೇ ತಾನಾಗಿಪ್ಪುದು. ಮನ ನೋಡ ಘನ ಅನ್ನುವಂಥ ಮಾತಿದೆ ಅಲ್ಲಿ. ಮನೆ ನೋಡ ಬಡವರು, ಮನ ನೋಡ ಘನ. ಇದು ಮೊದಲನೇ ಸಾಲಿಗೆ ಮುಗಿತು. 2ನೇ ಸಾಲಿನಲ್ಲಿ ಹೇಳ್ತಾರೆ, ಜಂಗಮರು ತನುಮನ ಧನಗಳನ್ನು, ಬ್ರಾಕೆಟ್ನೊಳಗ ಪರಸ್ತ್ರೀ ಪರಧನ ಅನ್ನೋ ಪದ ಕೂಡ ಬಳಕೆ ಆಗ್ತದೆ. ಕೇವಲ ತನು ಮನ ಧನಗಳನ್ನು ಹಿಡಿಯುತ್ತಾ ಬಂದಲ್ಲಿ ಅವರದನ್ನು ಅವರಿಗೇ ಅರ್ಪಿಸಿ, ತನ್ನ ಕೈ ಕಲ್ಮಶ ಮಾಡಿಕೊಳ್ಳೋದಿಲ್ಲ ಆ ಪುಣ್ಯಾತ್ಮ. ಅವರದನ್ನು ಅವರಿಗೇ ಅರ್ಪಿಸಿ, ಕೆರೆ ನೀರು ಕೆರೆಗೆ ಚೆಲ್ಲಿ ಅದನ್ನು ಸಮಾಜಕ್ಕೆ ಉಪಯೋಗಿಸಿ, ತಾನು ಯಾವುದನ್ನೂ ತನ್ನ ಕೈಯಿಂದ ಮುಟ್ಟದೆ ಅಂಥ ಪರ್ಸನಾಲಿಟಿ ನಾವು ನೀವೆಲ್ಲ ಕಣ್ಣಾರೆ ಕಂಡಿದ್ದೇವೆ. ಯಾವುದನ್ನೂ ಕೈ ಮುಟ್ಟಿ ನೋಡಲಿಲ್ಲ, ಹಿಡಿಲಿಲ್ಲ. ಅದನ್ನು ತಗೊಂಡು ಕಿಸೆಗೆ ಹಾಕೊಳಕ್ ಹೋದ್ರೆ ಅಂಗಿಗೆ ಕಿಸೆ ಇರಲಿಲ್ಲ, ಜೇಬು ಇರಲಿಲ್ಲ. ಸಿದ್ದೇಶ್ವರ ಹಬ್ಬಗಳೇ ಕಣ್ಣು ಮುಂದೆ ಬಂದು ನಿಲ್ತಾರೆ. ಅಂಥ ಕ್ಯಾರೆಕ್ಟರ್ಸ್ ಆವತ್ತಿದ್ದು. ಅಂಥ ಒಂದಾದ್ರೂ ಕ್ಯಾರೆಕ್ಟರ್ ನಾವು ನೋಡಿದೀವಲ್ಲ, ಅದು ನಮ್ಮ ಸೌಭಾಗ್ಯ ಅನ್ನಿಸ್ತದೆ ಅನೇಕ ಸಾರಿ. ಅದಕ್ಕೆ ಇಲ್ಲಿ ಹೇಳೋದು, ಸೋಮೇಶ್ವರ ಶಿವಯೋಗಿಗಳು ಹೇಳೋದು, ಜಂಗಮರು ತನುಮನ ಧನಗಳನ್ನು ಹಿಡಿಯುತ್ತಾ ಬಂದಲ್ಲಿ ಅವರದನ್ನು ಅವರಿಗೇ ಅರ್ಪಿಸಿ ಪರಿಣಾಮಿಗಳಾದರು. ಪಂಚೇಂದ್ರಿಯಗಳಷ್ಟೇ ಅಲ್ಲದೆ ಮನದಲ್ಲೂ ಕೂಡ, ಸರ್ವಾಂಗದಲ್ಲೂ ಕೂಡ. ನೋಡಿ, ನಮಗೆ ಈ ಜಗತ್ತಿನ ಜ್ಞಾನದ ಮಹಾದ್ವಾರಗಳು ಅಂತಂದ್ರೆ ಪಂಚೇಂದ್ರಿಯಗಳು. ಈ ಹೊರಗಿನ ಬಾಹ್ಯ ಜಗತ್ತಿನ ಜ್ಞಾನದ ಮಹಾದ್ವಾರಗಳು 5: ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತು ಚರ್ಮ, ತ್ವಚೆ. ಇಷ್ಟೇ. ಇದನ್ನು ಬಿಟ್ಟರೆ ಮತ್ತೊಂದು ಮಹಾ ತಿಳುವಳಿಕೆಯುಳ್ಳಂಥ ಅಂತರ್ ನೇತ್ರ ಯಾವುದು ಅಂದ್ರೆ ಅದು ಮನಸ್ಸು.
ಅದಕ್ಕೆ ಹೇಳ್ತಾರೆ ಅವರು, ಪಂಚೇಂದ್ರಿಯಗಳಷ್ಟೇ ಅಲ್ಲದೆ ಮನದಲ್ಲೂ ಕೂಡ ಸರ್ವಾಂಗ ಕಲಿಗಳು ಅಂತ ಹೇಳ್ತಾರಲ್ಲ, ಪಂಚೇಂದ್ರಿಯಗಳಲ್ಲಿ ಮಾತ್ರ ವೀರರಲ್ಲ ನಮ್ಮ ಶರಣರು, ಮನದಲ್ಲೂ ಕೂಡ ವೀರರು. ಅದು ಬಹಳ ಮುಖ್ಯವಾದದ್ದು. ಅದಕ್ಕೆ ಇದು 2ನೇ ಸಾಲಿನ ಅರ್ಥ ಆಯಿತು. ಇನ್ನು 3ನೇ ಸಾಲಿನ ಅರ್ಥ, ಪಸರಕ್ಕೆ ಅಣುವಿಲ್ಲ, ಬಂದ ತತ್ಕಾಲಕ್ಕೆ ಉಂಟು ಅಂತಿದೆಯಲ್ಲ, ಅದರ ಕುರಿತು ಇಲ್ಲಿ ಸೋಮೇಶ್ವರರು ಹೇಳ್ತಾರೆ, ಚಂಚಲತೆಗೆ ಅವಕಾಶವಿಲ್ಲ. ಪಸರ ಅಂದ್ರೆ ಚಂಚಲತೆ, ಶಿಥಿಲತೆ, ಹರಡುವಿಕೆ, ಈ ಎಲ್ಲ ಅರ್ಥಗಳು ಬರ್ತಾರೆ. ಪಸರಕ್ಕೆ ಅಣುವಿಲ್ಲ, ಬಂದ ತತ್ಕಾಲಕ್ಕೆ ಉಂಟು ಅಂದ್ರೆ ಚಂಚಲತೆಗೆ ಅವಕಾಶವಿಲ್ಲ. ಮನೆಯಲ್ಲಿ ಅಂಬಲಿ ಇಲ್ಲದಿದ್ದರೂ ಪರವಾಗಿಲ್ಲ, ಮನೆಯಲ್ಲಿ ಮುಕ್ಕು ಅಂಬಲಿ ಇಲ್ಲದಿದ್ದರೂ ಪರವಾಗಿಲ್ಲ, ಆದರೆ ಎಂತಹ ಸಂಪತ್ತು ಕಂಡೂ ಕಾಣದಂತಿರ್ಪರು. ಆದರೂ ಜಂಗಮರು ಭಿಕ್ಷಕ್ಕೆ ಬಂದರೆ ಬಂದ ತತ್ಕಾಲಕ್ಕೆ ಉಂಟು ಅಂತ ಒಂದು ಪದ ಇದೆ. ಯಾರಾದರೂ ಬೇಡಲು ಬಂದರೆ ಇದ್ದುದನ್ನೇ ಅವರಿಗೆ ಅರ್ಪಿಸುವ ಭಾವ ಇದೆ. ಅವರ ಮನಸ್ಸಿನೊಳಗೆ ಏನಿದೆ ಅಂದ್ರೆ, ಏನಿದೆಯೋ ಅದನ್ನೇ, ಒಂದು ಅಡಕಲ ಗಡಿಗೆ ಇರಬಹುದು, ಒಂದು ಮುಕ್ಕ ಕಾಳು ಇರಬಹುದು, ಒಂದು ಹಿಡಿ ಅಕ್ಕಿ ಇರಬಹುದು, ಒಂದು ಮುಷ್ಟಿ ಅನ್ನ ಇರಬಹುದು, ಅಥವಾ ಅವರಿಗೆ ಮೈಮೇಲೆ ಬಟ್ಟೆ ಇಲ್ಲದಿದ್ದರೆ ತನ್ನ ಮೈಮೇಲಿನ ಬಟ್ಟೆಯನ್ನಾದರೂ ಕಳಚಿ ಕೊಡುವಂತಹ ಭಾವ ಈ ಶರಣರಲ್ಲಿ ಇದೆ. ಹೀಗೆ ಬಸವಣ್ಣ ಉದ್ಗಾರ ತೆಗಿತಾನೆ ಮೊಳಗೆ ಮಾರಯ್ಯನವರನ್ನ ನೋಡಿ. ಅದಕ್ಕೆ ಪಸರಕ್ಕೆ ಅಣುವಿಲ್ಲ, ಚಂಚಲತೆ ಅಲ್ಲಿಲ್ಲ, ಬಂದ ತತ್ಕಾಲಕ್ಕೆ ಉಂಟು. ಅಷ್ಟೇ ಅಲ್ಲ, 4ನೇ ಲೈನು, ನಮ್ಮ ಕೂಡಲ ಸಂಗನ ಶರಣರು ಸ್ವತಂತ್ರ ಧೀರರು. ಅವರು ಮಾಯಾಧೀನರಾಗದ, ಯಾವುದೇ ಮಾಯೆ, ಆಸೆ, ಆಮಿಷ ಇವುಗಳಿಗೆ ಒಳಗಾಗದ ಸರ್ವ ಸ್ವತಂತ್ರರು. ಮಾಯಾಧೀನರಾಗದ ಸ್ವತಂತ್ರ ಧೀರರು. ಆಸೆ, ಚಿಂತೆ, ಮಾಯೆ ಇವುಗಳಿಗೆ ಸೋಲದ ಸ್ವತಂತ್ರ ವ್ಯಕ್ತಿತ್ವದವರು. ಅದಕ್ಕೆ ಈ 4 ಸಾಲಿನ ಈ ವಚನಕ್ಕೆ ಸುಮಾರು 1.5 ಪುಟ ಬಹುದೊಡ್ಡ ಪೇಪರ್ಗಳಲ್ಲಿ ಅದರ ವಿವರಣೆಯನ್ನ ಸೋಮೇಶ್ವರ ಶಿವಯೋಗಿಗಳು ಬರೀತಾರೆ. ಹೌದು, ಸರಿ ಅನ್ನಿಸ್ತು ನನಗೆ. ಆದರೆ ಇಲ್ಲಿ ಕೆಲವೊಂದು ಶಬ್ದಗಳನ್ನು ಬಳಸ್ತಾರೆ ಅವರು, ಎಷ್ಟು ತೂಕಬದ್ಧ. ಇಲ್ಲಿ ಸ್ವತಂತ್ರ ಧೀರರು ಅಂತಾರೆ. ನಮ್ಮ ಕೂಡಲ ಸಂಗನ ಶರಣರು ಸ್ವತಂತ್ರ ಧೀರರು. ಯಾಕೆ ವೀರರು ಅನ್ನಬೇಕಾಗಿತ್ತು, ಅನ್ನಲಿಲ್ಲ. ಧೀರ ಅನ್ನುವಂಥ ಪದ ಮತ್ತು ವೀರ ಅನ್ನುವಂಥ ಪದ ಅವು ಬೇರೆ ಬೇರೆ ಅರ್ಥದ ಆಯಾಮಗಳನ್ನು ಹೊಂದಿದ್ದಾರೆ. ವೀರತ್ವ ಅನ್ನುವಂಥದ್ದು ಕೇವಲ ದೈಹಿಕ ಸಾಮರ್ಥ್ಯ, ಕೇವಲ ಶಾರೀರಿಕ ಬಲ, ಅದು ವೀರತ್ವ. ಧೀರತ್ವ ಅನ್ನುವಂಥದ್ದು ಮನೋದಾರ್ಢ್ಯ, ಮನಸ್ಸಿನ ದೃಢತೆ, ಮನಸ್ಸಿನ ಶಕ್ತಿ, ಮನಸ್ಸಿನ ಪವರ್ ಅದು. ಅದಕ್ಕೆ ನಮ್ಮ ಶರಣರು ಮಾನಸಿಕವಾಗಿ ಅಷ್ಟು ಸದೃಢರು, ಸ್ವತಂತ್ರ ಧೀರರು ಅಂತ. ಧೀರ ಮತ್ತು ವೀರ ಇವು ಬೇರೆ ಬೇರೆನೆ. ಧೀರ ಅನ್ನೋದು ನೋಡ್ರಿ, ಯಾರೋ ಒಬ್ರು ಪಾಪ ತೀರ್ಕೊಂಡಿರ್ತಾರೆ, ಅವನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕುಟುಂಬಸ್ಥರು ಹೋರಾಡಿ ಅಳ್ತಿರ್ತಾರೆ. ಯಾರೋ ಇಬ್ಬರು ಹಿರಿಯ ಹಿರಿಯರು ಬಂದು ಹೇಳ್ತಾರೆ, ಯವ್ವ ಮನಸ್ಸಿಗೆ ಧೀರ ಹಾಕುವಾರ, ಯವ್ವ ಮನಸ್ಸಿಗೆ ಅದು ಧೀರ ಹಾಕುವ ಅಂತ ಹೇಳ್ತಿರ್ತಾರೆ. ಧೀರ ಅನ್ನುವಂಥ ಪದದ ಅರ್ಥ ಅವರಿಗೆ ಗೊತ್ತಿದೆಯೋ ಇಲ್ಲವೋ, ಆದರೆ ಸಕಾಲಿಕವಾಗಿ ಎಷ್ಟು ಪರ್ಫೆಕ್ಟ್ ಆಗಿ ಆ ಶಬ್ದ ಬಳಸ್ತಾರೆ ನೋಡ್ರಿ. ಮನಸ್ಸು ಗಟ್ಟಿ ಮಾಡ್ಕೋ ಅದು ಅನ್ಕೋತ್ ಕೂಡುದಿಲ್ಲ ಅವರು. ಮನಸ್ಸಿಗೆ ಧೀರ ಹಾಕುವ ಯವ್ವ, ಹಂಗ ಬಾಯಿಲೆ ಹೇಳ ಅಳಬೇಡ ಅಂತಿರ್ತಾರೆ ನೋಡಿ. ಅದು ಧೀರತೆ ಅನ್ನೋದು ಮನಸ್ಸಿನ ಸದೃಢತೆಗೆ ಸಂಬಂಧಪಟ್ಟದ್ದು, ಮನಸ್ಸಿನ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟದ್ದು, ಮನಸ್ಸಿನ ಆ ದಾಢ್ಯಕ್ಕೆ ಸಂಬಂಧಪಟ್ಟಂತಹದ್ದು ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸಬೇಕಾಗ್ತದೆ. ಅದೇ ಬಸವಣ್ಣ ಮುಂದುವರೆದು ಮತ್ತೊಂದು ವಚನದೊಳಗ ಇದಕ್ಕೆ ಸಪೋರ್ಟಿವ್ ಆಗಿ ಬರ್ತಕ್ಕಂತಹ ಕೆಲವು ವಚನಗಳದಾವ. ಹೇಳ್ತಾರೆ ಏನಂದ್ರೆ, ಗರಿ ತೋರೆ ಗಂಡನೆಂಬುವರ ಹಾಡಿ.
ನಿರಿ ಸೋಂಕೆ ಮುನಿಯೆಲ್ಲ ನೋಡಯ್ಯ. ಅಲ್ಲಿ ಎರಡನೇ ಲೈನ್ ಒಳಗೆ ಸೋಂಕಿನಲ್ಲಿ ಶುಚಿಗಳು ಅಂತ ಒಂದು ಪದ ಇದೆ. ಆ ವಚನದ ಎರಡನೇ ಸಾಲಿನೊಳಗ ಸೋಂಕಿನಲ್ಲಿ ಶುಚಿಗಳು ಸರ್ವಾಂಗ ಕಲಿಗಳು. ಸೋಂಕು ಅಂತಂದ್ರೆ ಇಲ್ಲಿ ಸ್ಪರ್ಶ ಅನ್ನೋ ಅರ್ಥದಲ್ಲಿ ನಾವು ನೋಡಬೇಕಾಗ್ತದೆ. ಪರಸ್ತ್ರೀ ಪರಧನ ಅಷ್ಟೇ ಅಲ್ಲ, ಒಟ್ಟಾರೆ ಇನ್ನೊಬ್ಬರ ಏನೇ ವಸ್ತು ಇರಲಿ ಅದನ್ನು ಮುಟ್ಟಿದ್ರೂ ನಾವು ಭ್ರಷ್ಟರಾಗ್ತೇವೆ, ಪಾಪಿಗಳಾಗ್ತೇವೆ ಅನ್ನುವಂಥ ಅರ್ಥ ಇದೆ ಅಲ್ಲಿ. ಸೋಂಕಿನಲ್ಲಿ ಶುಚಿಗಳು. ನಮ್ಮ ಭಾರತೀಯ ಪರಂಪರೆ ಒಳಗ ಈ ಶುಚಿತ್ವ ಅನ್ನೋದು ಏನಿದೆಯಲ್ಲ, ಇದು ನಮ್ಮನ್ನ ಬಹಳ ದೊಡ್ಡವರನ್ನಾಗಿ ಮಾಡಿದೆ. ಅಂಥ ಶುಚಿತ್ವದಲ್ಲಿ ಮಹಾಭಾರತದೊಳಗ ಅನೇಕರನ್ನ ನಾವು ನೋಡ್ತೀವಿ, ರಾಮಾಯಣದೊಳಗೂ ನೋಡ್ತೀವಿ. ರಾಮನನ್ನೇ ಉದಾಹರಣೆಯಾಗಿ ತಗೊಳ್ಳಿ. ಆತ ಶುಚಿತ್ವಕ್ಕೆ ಅದೆಷ್ಟು ಗಮನ ಕೊಡ್ತಾನೆ ಅಂತಂದ್ರೆ, ಅಂತ ಹೇಳಿಯೇ ಮರ್ಯಾದಾ ಪುರುಷೋತ್ತಮ ಅಂತ ನಾವು ಅವನನ್ನು ಕರಿತೇವೆ. ಏಕಪತ್ನಿ ವ್ರತಸ್ಥ ಅಂತ ಕರಿತೇವೆ. ಆತನ ಶೌಚ, ಆತನ ಶುಚಿತ್ವ, ಆತ ಸ್ತ್ರೀ ಸ್ಪರ್ಶದ ವಿಷಯದೊಳಗೆ ಅಷ್ಟು ಕಟ್ಟುನಿಟ್ಟಾಗಿ ಕಮಿಟ್ಮೆಂಟ್ ಆಗಿ ತನ್ನ ವ್ಯಕ್ತಿತ್ವವನ್ನ ಗಟ್ಟಿಗೊಳಿಸಿಕೊಂಡು ಬದುಕಿರತಕ್ಕಂಥ ಆದರ್ಶ ಮಾನವನಾಗಿ ನಮ್ಮ ಮುಂದೆ ನಿಲ್ತಾನೆ. ಮಹಾಭಾರತಕ್ಕೆ ಬಂದರೆ ಭೀಷ್ಮಾಚಾರ್ಯ ಆ ಸಾಲಿನಲ್ಲಿ ಸೇರಿಕೊಳ್ತಾರೆ. ಶೌಚ ಗುಣದ ಉನ್ನತಿಯನ್ನ ಎತ್ತಿ ಹಿಡಿದಂತಹ ಮತ್ತೊಂದು ಕ್ಯಾರೆಕ್ಟರ್ ಅಂದ್ರೆ ಭೀಷ್ಮಾಚಾರ್ಯ. ಕೊನೆಯ ಸಾವಿನ ಹಂತದಲ್ಲೂ ಕೂಡ ಭೂಮಿ ಕೂಡ ಹೆಣ್ಣು ಅಂತ ತಿಳ್ಕೊಂಡು ಬಾಣಗಳ ಹಾಸಿಗೆ ಮೇಲೆ ಮಲ್ಕೊಳ್ತಾನೆ ಅನ್ನುವಂತಹ ಒಂದು ರೂಪಕವನ್ನ ನಾವು ನೋಡ್ತೀವಿ. ಅಂಥ ಶೌಚಕ್ಕೆ ಮಹತ್ವವನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿಗಳು ಇವತ್ತು ಮಹಾತ್ಮರಾಗಿ ನಮ್ಮ ಎದುರು ನಿಂತಿದ್ದಾರೆ. ಆಧುನಿಕ ಕಾಲಕ್ಕೆ ಬಂದರೆ ಸ್ವಾಮಿ ವಿವೇಕಾನಂದರನ್ನು ಕೂಡ ಆ ಸಾಲಿನಲ್ಲಿ ನಾವು ಸೇರಿಸಬೇಕಾಗ್ತದೆ. ಎಂತೆಂಥ ಕೆಟ್ಟ ಅವಸ್ಥೆಗಳು ವಿವೇಕಾನಂದರಿಗೆ ಬಂದರೂ ಕೂಡ ಅವರು ಎಲ್ಲೂ ಹೇಳುವುದಿಲ್ಲ. ಆ ಶೌಚ ಅನ್ನೋ ಗುಣಕ್ಕೆ ಅಷ್ಟು ಮಹತ್ವವನ್ನು ಅವರು ಕೊಟ್ಟದ್ದನ್ನು ನಾವು ನೋಡ್ತೀವಿ ಅವರ ಬದುಕಿನಲ್ಲಿ. ಅದೇ ಬಹುಶಃ ಅವರ ಸಾವಿಗೂ ಕಾರಣ ಆಯಿತು ಅನ್ನುವಂಥದ್ದನ್ನು ಕೂಡ ವೈಜ್ಞಾನಿಕವಾಗಿ ಇವತ್ತು ವಿಶ್ಲೇಷಣೆ ಮಾಡ್ತೀವಿ ನಾವು. ಅದೇನೇ ಇರಲಿ, ಒಟ್ಟಿನಲ್ಲಿ ಶುಚಿತ್ವ ಅನ್ನೋದಕ್ಕೆ ಗಮನ ಕೊಟ್ಟಿರ್ತಕ್ಕಂಥ ವ್ಯಕ್ತಿಗಳು ದೊಡ್ಡ ದೊಡ್ಡ ಮಹತ್ವರಾಗಿಯೇ ಹೋಗಿದ್ದಾರೆ ನಮ್ಮ ಕಣ್ಣೆದುರಿಗೇನೆ. ಹಾಗೇನೆ ಇಲ್ಲಿ ಸೋಂಕಿನಲ್ಲಿ ಶುಚಿಗಳು ಸರ್ವಾಂಗ ಕಲಿಗಳು ಅಂತ ಹೇಳುವಂತ ಸಂದರ್ಭದೊಳಗೆ ಬಸವಣ್ಣ ಹೇಳಿರ್ತಕ್ಕಂಥ ಇನ್ನೊಂದು ವಚನ ನಾನು ಹೇಳಿದೆ. ಗರಿ ತೋರೆ ಗಂಡರೆಂಬುವರ ಕಾಣೆ. ಗರಿ ಅಂತಂದ್ರೆ ಬಾಣದ ಹಿಂದಿನ ಭಾಗ, ಅದು ಹೀಗಿರ್ತದೆ ಹಿಂದಿನ ಭಾಗ. ಅದನ್ನ ದಾರಕ್ಕೆ ಹೆದೆಗೆ ಏರಿಸಿ ಹೀಗೆ ಜಗ್ಗಿ ಬಾಣ ಹೊಡಿತಾರೆ. ಆ ಗರಿ ಕೇವಲ ಅವನೊಬ್ಬನಿಗೆ ಕಾಣಬೇಕು, ವೈರಿಗಳಿಗೆ ಅಲ್ಲ. ವೈರಿಗಳಿಗೆ ಏನು ಕಾಣಿಸ್ಬೇಕಂದ್ರೆ ಆ ಬಾಣದ ತುದಿ ಮಾತ್ರ ಕಾಣಬೇಕು. ಒಂದು ವೇಳೆ ಆ ಬಾಣದ ಗರಿಯನ್ನ ವೈರಿ ನೋಡಿದ ಅಂದ್ರೆ ನಮ್ಮ ಮುಖ ಯಾವ ಕಡೆ ಆಗಿರ್ತದೆ? ಈ ಕಡೆ ಆಗಿರ್ತದೆ. ನಮ್ಮ ಬೆನ್ನು ವೈರಿ ಕಡೆ ಆಗಿರ್ತದೆ. ಅಂದ್ರೆ ನಾವು ಪಲಾಯನ ಮಾಡ್ತಾ ಇದ್ದೇವೆ ಅನ್ನೋದನ್ನು ತೋರಿಸ್ತದೆ. ಅದಕ್ಕೆ ಬಸವಣ್ಣ ಹೇಳ್ತಾನೆ, ಗರಿ ತೋರೆ ಗಂಡರೆಂಬುವರ ಕಾಣಿ. ಒಂದು ವೇಳೆ ನೀವು ಬಾಣದ ಹಿಂತುದಿಯನ್ನ ವೈರಿಗಳಿಗೆ ಕಾಣುವಂತೆ ನೀವು ನಡ್ಕೊಂಡ್ರೆ ನೀವು ಗಂಡಸರೇ ಅಲ್ಲ, ಪುರುಷರೇ ಅಲ್ಲ. ಅದು ನಿಮ್ಮ ಪುರುಷತ್ವಕ್ಕೆ ಅವಮಾನ. ನಿರಿ ಸೋಂಕೆ ಮುನಿಯೆಲ್ಲ ನೋಡಯ್ಯ. ನಿರಿ ಅಂದ್ರೆ ಸೀರೆಯ ನಿರಿಗೆ, ಮತ್ತೇನು ಬೇರೆ ಅಲ್ಲ. ಯಾವನು ಸ್ತ್ರೀ ಸ್ಪರ್ಶಕ್ಕೆ ಮನಸೋಲ್ತಾನೋ, ಜ್ಯೋತಿ ಬೀಳ್ತಾನೋ, ಶಿಥಿಲನಾಗ್ತಾನೋ, ಆ ಮಾಯೆಗೆ ಮರುಳಾಗ್ತಾನೋ ಅವನು ಮುನಿಯಲ್ಲ ನೋಡಯ್ಯ. ಬಸವಣ್ಣವರ ಮಾತುಗಳು ಎಷ್ಟು ಗಂಭೀರ, ಎಷ್ಟು ಅರ್ಥಪೂರ್ಣ ಅಂತ. ಅಲ್ಲಿಯೂ ಕೂಡ ಸೋಂಕಿನಲ್ಲಿ ಶುಚಿಗಳು, ಸರ್ವಾಂಗ ಕಲಿಗಳು, ಆ ಮಾತಿಗೆ ಉಪಷ್ಟಂಗ ಆಧಾರ ಆಗಿನೇ ಇವು ಈ ವಚನಗಳು ಬರ್ತಾವೆ. ಹಾಗೆ ಇನ್ನೊಂದು ವಚನದೊಳಗೆ ಹೇಳ್ತಾರೆ, ವೀರ ವ್ರತಿ ಭಕ್ತನೆಂದು ಹೇಳಿಕೊಂಬಿರಿ ಕೇಳಿರಯ್ಯ. ವೀರ ವ್ರತಿ ಭಕ್ತ ಅಂತ ಹೇಳಿಕೊಂಬಿರಿ ಕೇಳಿರಯ್ಯ. ವೀರನಾದರೆ ವೈರಿಗಳು ಮೆಚ್ಚಬೇಕು. ನೀವು ವೀರರು ರತಿಗಳು ಭಕ್ತರು ಅಂತ ಕೊಚ್ಕೊಳ್ತಾ ಇದ್ದೀರಿ,
ನೀವು ನಿಜವಾದ ವೀರರೇ ಆಗಿದ್ದರೆ ನಿಮ್ಮನ್ನ ನಿಮ್ಮ ವೈರಿ ಮೆಚ್ಕೋಬೇಕು. ವಾರೆ ವಾ, ಏನು ಇವನ ಚಾಲಾಕತನ, ಏನು ಇವನ ಶೌರ್ಯ, ಏನು ಇವನ ಗದಪ್ರಹಾರ, ಏನು ಇವನ ಬಾಣಪ್ರಹಾರ ಅಂತ ಹೇಳಿ ನಿಮ್ಮನ್ನ ಯುದ್ಧ ಭೂಮಿಯಲ್ಲಿ ಆತನೇ ಹೊಗಳಬೇಕು. ಇರಲಿಲ್ಲ ಅಂತಂದ್ರೆ ನೀವು ವೀರ ಅಲ್ಲ, ನಿಮ್ಮ ವೈರಿ ನಿಮ್ಮನ್ನು ಹೊಗಳಬೇಕು. ಹಾಗೆ ವೀರನಾದರೆ ವೈರಿಗಳು ಮೆಚ್ಚಬೇಕು, ವೃತ್ತಿಯಾದರೆ ಅಂಗನೆಯರು ಮೆಚ್ಚಬೇಕು. ನೀನು ನಿಜವಾಗಿ ವೃತಸ್ಥನಾಗಿದ್ದರೆ ಹೆಣ್ಮಕ್ಕಳು ನಿನ್ನ ಮೇಲೆ ನಂಬಿಕೆ ಇಡಬೇಕು, ನಿನ್ನ ಮೆಚ್ಕೋಬೇಕು. ಹೆಣ್ಮಕ್ಕಳು ಒಂದು ವೇಳೆ ಅಯ್ಯ ಏನು ಬಿಡ ಹೇಸಿ ಅಂತ ಹೋಗಿಬಿಟ್ರೆ ನಿನ್ನ ವ್ಯಕ್ತಿತ್ವ ಅಲ್ಲಿ ಏನಾಯಿತು, ಎಲ್ಲವನ್ನು ಕಳ್ಕೊಂಡ್ಬಿಡ್ತು ಅಂತ. ಎಷ್ಟು ತೀಕ್ಷ್ಣವಾಗಿ ಬಸವಣ್ಣ ಹೇಳ್ತಾರೆ ನೋಡ್ರಿ ಮಾತುಗಳನ್ನ. ಚನ್ನಬಸವಣ್ಣನು ಇದೇ ಪ್ರಭಾವಲಯದಲ್ಲಿ ಬೆಳೀತಾನೆ. ಬಸವಣ್ಣನ ಅಳಿಯ, ಬಸವಣ್ಣನ ಸಹೋದರಿಯ ಮಗ ಚನ್ನಬಸವಣ್ಣ. ಬಸವಣ್ಣ 2 ಹೆಂಡತಿ ಮಾಡ್ಕೊಂಡಿದ್ರು ಸರಿ, ಆದರೆ ಚನ್ನಬಸವಣ್ಣ ಆ ಜನ್ಮ ವಿರಕ್ತನಾಗಿ ಜೀವನ ತೆಗಿತಾನೆ. ಕಟು ಮುನಿಯಾಗಿ ಸನ್ಯಾಸಿಯಾಗಿ ಬದುಕ್ತಾನೆ, ವೈರಾಗಿಯಾಗಿ ಬದುಕ್ತಾನೆ ಚನ್ನಬಸವಣ್ಣ. ಅವರು ಕೂಡ ತಮ್ಮ ಒಂದು ವಚನದಲ್ಲಿ ಹೇಳ್ತಾರೆ, ವೀರನಾದಡೆ ಅಲಗಿನ ಮೊಣೆಯಲ್ಲಿ ಕಾಣಬಹುದು. ಅಲಗು ಅಂದ್ರೆ ಖಡ್ಗ, ಖಡ್ಗದ ತುದಿ ಒಳಗೆ ನೀ ಅಂಥ ವೀರ ಅನ್ನೋದು ನಾವು ನೋಡ್ಲಿಕ್ಕೆ ಶಕ್ಯದ. ಎಷ್ಟು ರಕ್ತ ಬೆತ್ಕೊಂಡದ, ಎಷ್ಟು ರಕ್ತ ಹೆಪ್ಪಗಟ್ಟಿದ ಅಲ್ಲಿ. ಹಾಗೆ ಕಲ್ಲು ಹಚ್ಚಿ ತಿಕ್ಕಿ ತೊಳೆಯೋ ತನಕ ಅದು ಹೋಗಬಾರದು, ಅಷ್ಟು ರಕ್ತ ಬೆತ್ಕೊಂಡಿರ್ಬೇಕು ಅದಕ್ಕೆ. ಅಂದ್ರೆ ಅಷ್ಟು ಜನರನ್ನ ನೀನು ಯುದ್ಧ ಭೂಮಿಯಲ್ಲಿ ಹೊಡೆದಿರಬೇಕು. ಮುಂದೆ ಧೀರನಾದರೆ ತನ್ನ ಸೋಂಕಿನಲ್ಲಿ ಅರಿಯಬಹುದು. ನೋಡಿ, ನಾ ಮಾನಸಿಕ ದೃಢತೆ ಅಂತ ಯಾಕೆ ಹೇಳಿದೆ ಧೀರ ಅನ್ನುವಂಥ ಪದ. ವೀರ ಧೀರ ಎರಡನ್ನೂ ಬಳಸ್ತಾನೆ ಚನ್ನಬಸವಣ್ಣ ಇಲ್ಲಿ. ವೀರನಾದರೆ ಅಲಗಿನ ಮೊಣೆಯಲ್ಲಿ ಕಾಣಬಹುದು, ಧೀರನಾದರೆ ತನ್ನ ಸೋಂಕಿನಲ್ಲಿ ಅರಿಯಬಹುದು. ಭಕ್ತನಾದಡೆ ತಾಗು ನಿರೋಧದಲ್ಲಿ. ತಾಗು ನಿರೋಧ ಅಂದ್ರೆ ಏನೋ, ನಮಗೆ ಬರ್ತಕ್ಕಂಥ ತೊಂದರೆಗಳು, ನಮ್ಮ ಭಕ್ತಿ ಜೀವನದೊಳಗ ಶರಣ ಬದುಕಿನೊಳಗ ಬರ್ತಕ್ಕಂಥ ಆ ವಿರೋಧಗಳನ್ನ ನಿರೋಧಿಸತಕ್ಕಂಥ ಶಕ್ತಿ ಯಾರಿಗಿರ್ತದೋ ಅವನು ನಿಜವಾದ ಭಕ್ತ. ಮೂರು ಜನರ ಆ ಕ್ಯಾರೆಕ್ಟರ್ಸ್ ಒಂದೊಂದು ಮಾತಿನೊಳಗ ಅಷ್ಟು ಚೆನ್ನಾಗಿ ಹೇಳ್ತಾರೆ. ವೀರ, ಧೀರ ಮತ್ತು ಭಕ್ತ. ವೀರನಾದೊಡೆ ಅಲಗಿನ ಮೊಣೆಯಲ್ಲಿ ಕಾಣಬಹುದು, ಧೀರನಾದಡೆ ತನ್ನ ಸೋಂಕಿನಲ್ಲಿ ಅರಿಯಬಹುದು, ಭಕ್ತನಾದಡೆ ತಾವು ನಿರೋಧದಲ್ಲಿ ಅರಿಯಬಹುದು ಅನ್ನುವಂಥ ಮಾತನ್ನ ಹೇಳ್ತಾ 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 ಕೊನೆಗೆ ಯಾವ ಮಟ್ಟಕ್ಕೆ ಹೋಗ್ತಾರೆ ಚನ್ನಬಸವಣ್ಣ ಅಂದ್ರೆ, ಸತಿಯ ನರಮಾಂಸವೆಂಬ ಮಾಂಸದ ಪುತ್ಥಳಿಯ ನಿಚ್ಚ ಕಡಿದು ತಿಂಬ ನಾಯಿಗಳಿಗೆ ಎತ್ತನದೋ ವೃತ ಶೀಲ ಸಂಬಂಧ ಅಂತ ಪ್ರಶ್ನೆ ಮಾಡ್ತಾರೆ. ಸ್ತ್ರೀ ಎಂಬ ಮಾಂಸದ ಪುತ್ಥಳಿಯನ್ನ ನಿತ್ಯ ಕಚ್ಚಿ ತಿನ್ನತಕ್ಕಂಥ ಈ ನಾಯಿಗಳಿಗೆ ಎಲ್ಲಿಯದು ವ್ರತ, ಎಲ್ಲಿಯದು ನಿಯಮ, ಎಲ್ಲಿಯದು ಪೂಜೆ, ಎಷ್ಟು ಕಟುವಾಗಿ ಬರೀತಾರೆ ನೋಡಿ. ಅದಕ್ಕೆ ಬಸವಣ್ಣ ಹೇಳಿರ್ತಕ್ಕಂಥ 4 ಸಾಲಿನ ಆ ವಚನ ಇಡೀ ಒಂದು ವ್ಯಕ್ತಿತ್ವದ ಪರಿಭಾಷೆಯೊಳಗ ಯಾವ ವಿಶೇಷ ಗುಣಗಳನ್ನ ಹೊಂದಬೇಕಾಗಿದೆಯೋ ನಾವು ಅವೆಲ್ಲವನ್ನ ಹರಳುಗೊಳಿಸಿ ಒಟ್ಟೆ ಕೇವಲ 4 ಮನೆ ನೋಡ ಬಡವರು, ಮಣ ನೋಡ ಘನ, ಸೋಂಕಿನಲ್ಲಿ ಶುಚಿಗಳು, ಸರ್ವಾಂಗ ಕಲಿಗಳು, ಪಸರಕ್ಕೆ ಅಣುವಿಲ್ಲ, ಬಂದ ತತ್ಕಾಲಕ್ಕೆ ಉಂಟು, ನಮ್ಮ ಕೂಡಲ ಸಂಗನ ಶರಣರು, ಸ್ವತಂತ್ರ ಧೀರರು. ಎಷ್ಟು ಅದ್ಭುತವಾದ ರೀತಿಯೊಳಗ ಕೇವಲ 4 ಸಾಲುಗಳಲ್ಲಿ ಅದರ ಮೇಲೆ 40 ಪುಟನೂ ಬರೀಬಹುದು, 40 ಪುಟ ವಿಸ್ತರಣೆ ಮಾಡಬಹುದು. ಅಷ್ಟು ಅದ್ಭುತವಾಗಿರ್ತಕ್ಕಂಥ ವಚನದ ಸಾಮರ್ಥ್ಯ ಬಸವಣ್ಣನವರ ವಚನಗಳಲ್ಲಿ ಇದೆ ಅನ್ನುವಂಥ. ಈ ಶೀಲ ಮತ್ತು ಶೌಚ ಅನ್ನುವಂಥ ಪದಗಳನ್ನು ಪುನಃ ನಾವು ಬಸವಣ್ಣ ಮತ್ತು ಅಲ್ಲಮ ಇವರ ವಚನಗಳಲ್ಲಿ ಕಾಣುತ್ತೇವೆ. ಈ ವಿಚಾರಗಳೊಳಗೆ ಶರಣರಷ್ಟು ಕಟುವಾಗಿ ಇಡೀ ಭಾರತೀಯ ಪರಂಪರೆ ಒಳಗನ ಇತಿಹಾಸದೊಳಗನ ಬೇರೆ ಯಾರೂ ಮಾತನಾಡುವುದಿಲ್ಲ. ಮುಂದೆ ದಾಸರು ಬರ್ತಾರೆ 14-15ನೇ ಶತಮಾನದಲ್ಲಿ. ಆದರೆ ಇಷ್ಟು ಕಠಿಣವಾಗಿ, ಶರಣರಷ್ಟು ಕಠಿಣವಾಗಿ ಶೀಲ ಮತ್ತು ಶುಚಿತ್ವಗಳ ಬಗೆಗೆ ಅವರು ಮಾತನಾಡುವುದಿಲ್ಲ.
ಯಾಕೆಂದ್ರೆ ಮನುಷ್ಯನ ಮನಸ್ಸಿನ ದುರ್ಬಲತೆ ಗಟ್ಟಿಯಾಗಿ ಅದರ ಬಗ್ಗೆ ಮಾತಾಡೋದಕ್ಕೆ ಬಿಡೋದಿಲ್ಲ. ಯಾರು ಅದರೊಳಗೆ ಸ್ವಲ್ಪ ಮಟ್ಟಿನ ಒಂದು 10% ಆ ಮಟ್ಟವನ್ನ ಏರಿ ಹೋಗಿರ್ತಾರೋ ಅವರಿಗೆ ಆ ಗಟ್ಸ್ ಇರ್ತಾರೆ. ದಾಸರಿಗೆ ಅದು ಸಾಧ್ಯ ಆಗಲಿಲ್ಲ, ಆದ್ರೆ ಶರಣರಿಗೆ ಅದು ಸಾಧ್ಯ ಆಗಿತ್ತು. ಯಾಕಂದ್ರೆ ಅವರ ಜೀವನ ಅಷ್ಟು ವ್ರತನಿಷ್ಠವಾಗಿತ್ತು ಅಂತ. ಅದಕ್ಕೆ ಬಹಳ ಬದ್ಧತೆಯಿಂದ ಅವರು ನಡ್ಕೊಂಡ್ರು. ಎಲ್ಲಿಯೂ ಅದಕ್ಕೆ ತಪ್ಪು ದಾರಿಗೆ ಅವರು ಅವಕಾಶ ಕೊಡಲಿಲ್ಲ. ಹೀಗಾಗಿ ಅವರನ್ನ ಎದುರಿಸೋದು ಅಡ್ಡದಾರಿಗಳಿಂದ ಎದುರಿಸಬೇಕಾಯಿತೆ ಹೊರತು ಫೇಸ್ ಟು ಫೇಸ್ ಚರ್ಚೆ ಮಾಡಿ ಅಥವಾ ವಾದ ಮಾಡಿ ಆರ್ಗ್ಯುಮೆಂಟ್ ಮಾಡಿ ಎದುರಿಸಿ ಮಾತಾಡೋದಕ್ಕೆ ಯಾರಿಗೂ ಆಗಲಿಲ್ಲ. ಕುತಂತ್ರ ಮಾಡಿ ಅವರನ್ನ ಬಗ್ಗು ಬಡಿಯಬೇಕಾಯಿತು. 12ನೇ ಶತಮಾನದ ಕ್ರಾಂತಿ ಅದು ಸಾಚಾ ರೀತಿ ಒಳಗೆ ಆಗಲಿಲ್ಲ. ಇವರನ್ನು ಹೇಗಾದ್ರೂ ಮಾಡಿ ಬಗ್ಗು ಬಿಡಿಬೇಕು ಅಂತ ಹಿತ್ತಲ ಬಾಗಲಾದ್ರೂ ಹಿಡಿದ್ರು. ಅವರು ಕೆಟ್ಟ ದಾರಿಯಾದ್ರೂ ಹಿಡಿದ್ರು, ಬೆಜ್ಜನರಿಗೆ ಹೇಳಬಾರದನ್ನ ಹೇಳಿದ್ರು, ಸೈನ್ಯವನ್ನ ದುರುಪಯೋಗ ಮಾಡಿ ಶರಣರನ್ನ ಎಲ್ಲ ಒಡೆದು ಹಾಕಿಬಿಟ್ಟು. ಸಂದರ್ಭ ಅಷ್ಟು ಕಠಿಣ ಇತ್ತು. ಯಾಕಂದ್ರೆ ಶರಣರ ಕೈ ಹಾಕಿದ್ದು ಕಣಜುರಿ ಹುಟ್ಟಿಗೆ ಅಂತ ನಾನು ಮೊದಲೇ ಹೇಳಿದ್ದೀನಿ ನಿಮಗೆ. ಅಷ್ಟು ಪೆಟ್ಟ ಹತ್ತುವಂತ ಮಾತುಗಳವು. ಯಾರು ಸಾಮಾನ್ಯ ಮನಸ್ಥಿತಿಯವರು ಅವರ ವಚನಗಳನ್ನ ಓದೋದಕ್ಕೆ ಹೋಗೋದಿಲ್ಲ. ಅದನ್ನ ನಾವು ಒಡೆಯೋದು, ಮಾತಾಡೋದು, ಬಿಚ್ಚಿ ಅರ್ಥ ವಿಶ್ಲೇಷಣೆ ಮಾಡ್ಕೊಳ್ಳೋದು ಅಪ್ಪರ ಇರಲಿ. ಕೇವಲ ಇಂಥ ವಚನಗಳನ್ನು ನೋಡಿದ್ರೆ ಬಿಡಪ್ಪ ಇವೇನು ನಮಗ ತೆಲಿಗೆ ಹತ್ತೋದಿಲ್ಲ ಬಿಡ, ತೆಲಿಗೆ ಯಾಕೆ ಹತ್ತಿರ್ತೈತಿ, ಅದು ಹತ್ತಿ ಮನಸ್ಸಿಗೆ ನೋವಾಗಿ ಹಿಂಸರ್ದಿರ್ತಾರೆ ಅವರು ಅಷ್ಟೇ. ಅದು ಮನಸ್ಸಿಗೆ ಬಡದು ಎದ್ಯಾಗ ಬಡದು ಬೆನ್ನಿಗೆ ಪಾರ್ ಆಗಿರ್ತತಿ. ಅದಕ್ಕಾಗಿ ಅದ್ರ ಉಸಾಬರಿಗೆ ಅವ್ರು ಹೋಗೋದಿಲ್ಲ. ಅದಕ್ಕೆ ಒಂದು ರೀತಿ ಒಳಗ ಭಾರತೀಯ ಇತಿಹಾಸದೊಳಗ ಶೀಲ ಮತ್ತು ಶುಚಿತ್ವದ ಕುರಿತು ಶರಣರಷ್ಟು ಕಟುವಾಗಿ ಬೇರೆ ಯಾರು ಈ ಸಾಹಿತ್ಯ ರಂಗದೊಳಗ ಹೇಳಲಿಕ್ಕೆ ಹೋಗಿಲ್ಲ. ಒಂದು ಅರ್ಥದೊಳಗ ಈ ವಿಚಾರದೊಳಗ ಮುಖಕ್ಕಿಂತ ಹೆಚ್ಚು ಸಂಗತಿಗಳನ್ನ ನಮ್ಮ ಮುಖವಾಡ ಸಮಾಜಕ್ಕೆ ಬಿಚ್ಚಿಡ್ತದೆ. ಇದನ್ನ ನಾವು ತಿಳ್ಕೋಬೇಕು. ಆ ಅರಿವು ನಮಗೆ ಇರ್ಬೇಕಾಗ್ತದೆ. ನಾವೇನೋ ಒಂದು ಮಾಸ್ಕ್ ಹಾಕೋತೀವಲ್ಲ, ನಾವೇನೋ ಬಹಳ ಭಾರಿ ಅನ್ನೋ ರೀತಿ ಮಾಸ್ಕ್ ಹಾಕೊಂಡಿರ್ತೀವಲ್ಲ, ಆ ಮಾಸ್ಕ್ ನಾವು ಮೂಲ ಇರತಕ್ಕಂಥ ವ್ಯಕ್ತಿತ್ವಕ್ಕಿಂತ ಹೆಚ್ಚಿಗೆ ಮತ್ತೆ ಬಿಚ್ಚಿ ಇರ್ತದೆ. ನಾನು ಕೂದಲು ಇಷ್ಟು ಕಾರ್ಯ ಅದಾವು ಅಂತ ನಾನು ತೋರಿಸ್ಕೊಳ್ಬೇಕಾದ್ರೆ ನಿಮಗೇನು ಅನಿಸಿರ್ತತಿ, ಎಲ್ಲ ತಿಳಿಯಲ್ಲ ಬೆಳಗಾಗೈತಿ, ಬಣ್ಣ ಹಚ್ಚಾನು ಜಬಿಮಣಿ ಮಾಸ್ತರ ಅಂತ ನಿಮಗೆ ಇನ್ನೂ ಕ್ಲಿಯರ್ ಆಗ್ತದೆ. ಅದು ಇನ್ನೂ ಕ್ಲಿಯರ್ ಆಗ್ತದೆ. ಹಾಗೇನೇ ಇದು ಕೂಡ ವ್ಯಕ್ತಿತ್ವ ಒಂದೊಂದ್ಸಾರಿ ನಮ್ಮ ಮುಖ ಹೇಳಲಾಗದ ರಹಸ್ಯಗಳನ್ನು ಮುಖವಾಡ ಹೇಳ್ತತಿ ಅನ್ನೋದೇ ಅದಕ್ಕೆ. ಇನ್ನು ಒಂದು ರೀತಿ ಒಳಗ ಶರಣರು ಹೀಗೇಕೆ ಬದುಕಿದರು ಮತ್ತು ಹೇಳಿದರು ಅಂತ ಹೇಳಿ ಒಂದು ಪ್ರಶ್ನೆ ಬರ್ತಾರೆ. ಅಷ್ಟ್ಯಾಕೆ ಕಠಿಣ ಆಗಿ ಮಾತಾಡ್ತಾರೆ ಶರಣರು? ನಮ್ಮ ಬದುಕು ಹಸನ ಆಗಬೇಕು ಅಷ್ಟೇ. ನಮ್ಮ ಜೀವಿತ ಕ್ಲೀನ್ ಆಗಿರಬೇಕು, ಸ್ವಚ್ಛವಾಗಿರಬೇಕು, ಅದು ಪ್ಯೂರ್ ಆಗಿರಬೇಕು, ಪವಿತ್ರವಾಗಿರಬೇಕು. ಅದೇ ಉದ್ದೇಶ, ಬೇರೆ ಏನಿಲ್ಲ. ಸುಂದರವಾಗಿ ಬದುಕಿ, ಚೆನ್ನಾಗಿ ಬದುಕಿ, ಪವಿತ್ರರಾಗಿ ಬದುಕಿ, ಅದನ್ನು ಹೇಳಬೇಕಾಗಿದೆ ಅವರಿಗೆ. ಅದಕ್ಕಾಗಿ ಇಂಥ ಕಟುವಾದ ಮಾತುಗಳನ್ನು ಅವರು ಬಳಸಲಿಕ್ಕೆ ಹೋಗ್ತಾರೆ. ಮನುಷ್ಯ ಹೇಗಿರಬೇಕು ಅಂದ್ರೆ ಶುದ್ಧಿಗಿಂತ ಶುದ್ಧನಾಗಿ ಬದುಕಬೇಕು ಅಂತ. ಪ್ಯೂರರ್ ದ್ಯಾನ್ ಪ್ಯೂರಿಟಿ ಹಿಮ್ಸೆಲ್ಫ್. ಹೌದ್ರಿ, ಪ್ಯೂರರ್ ದ್ಯಾನ್ ಪ್ಯೂರಿಟಿ ಹರ್ ಸೆಲ್ಫ್, ಪ್ಯೂರರ್ ದ್ಯಾನ್ ಪ್ಯೂರಿಟಿ ಇಟ್ ಸೆಲ್ಫ್, ಪ್ಯೂರರ್ ದ್ಯಾನ್ ಪ್ಯೂರಿಟಿ ದೆಮ್ಸೆಲ್ಸ್. ಪವಿತ್ರಕ್ಕಿಂತ ಪವಿತ್ರ ಆಗಿ ಬದುಕಬೇಕು, ಅದು ಅವರ ಆಶಯ ಆಗಿತ್ತು. ಅಷ್ಟೇ ಅಲ್ಲ, ಶೀಲ ಅನ್ನುವಂಥದ್ದು ನಮ್ಮಲ್ಲಿ ದೈಹಿಕವಾಗಿ ಮಾತ್ರ ಇರಬಹುದು. ಇವತ್ತು ಬಹಳ ಎದೆತಟ್ಟಿ ಹೇಳ್ಕೋಬಹುದು ನಾವು. ಆದರೆ ಮಾನಸಿಕವಾಗಿ ನಾವು ಎಲ್ಲರೂ ಬಹುತೇಕರು ಏನಾಗಿದ್ದೇವೆ ಅಂದ್ರೆ ವ್ಯಭಿಚಾರಿಗಳಾಗಿದ್ದೇವೆ. ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಬೇಕಾಗ್ತದೆ ಅದನ್ನ. ಶಾರೀರಿಕವಾಗಿ ನಾವು ಅದನ್ನು ಪಾಲಿಸಿರಬಹುದೇನೋ, ಆದರೆ ಮಾನಸಿಕವಾಗಿ ವ್ಯಭಿಚಾರಿಗಳಾಗಿರ್ತೇವೆ. ಭಾರತೀಯರಾದ ನಮ್ಮಲ್ಲಂತೂ ಸೆಕ್ಸ್ ಅನ್ನುವಂಥದ್ದು ಎಲ್ಲಿ ಇರಬೇಕಾಗಿತ್ತು ಅಲ್ಲಿ ಇಲ್ಲ.
ಕೇವಲ ಅದು ಮೆದುಳಿನಲ್ಲಿ ತುಂಬಿಕೊಂಡ್ಬಿಟ್ಟದ, ಈ ಬ್ರೈನ್ ಒಳಗೆ ತುಂಬಿಕೊಂಡು ಬಿಟ್ಟದ. ಅದಕ್ಕಾಗಿ ಆ ಕಾಲದಲ್ಲೂ ಹಾಗೆ ಇತ್ತು. ಅದಕ್ಕೆ ಬಸವಣ್ಣ ಇಂತಹ ಮಾತುಗಳನ್ನು ಬಳಸ್ತಾರೆ, ಚನ್ನಬಸವಣ್ಣ ಇಂತಹ ಮಾತುಗಳನ್ನು ಬಳಸ್ತಾರೆ. ಅಕ್ಕ ಇನ್ನೂ ಕಠಿಣವಾಗಿ ಇಂಥ ಮಾತುಗಳನ್ನು ಬಳಸ್ತಾರೆ. ಯಾಕಂದ್ರೆ ಇವರೆಲ್ಲರಿಗಿಂತ ಹೆಚ್ಚು ಶೋಷಿತಳಾದವಳು ಅಕ್ಕ ಮಹಾದೇವಿ. ಪ್ರಭುದೇವ ಹೇಳ್ತಾನೆ, ಆದ್ರೆ ಪ್ರಭುದೇವನ ಮಟ್ಟಕ್ಕೆ ಹೋಗಿ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ನಮ್ಮಲ್ಲಿ ಬಹಳಷ್ಟು ಜನಕ್ಕೆ ಇಲ್ಲ. ಆದ್ರೆ ಬಸವಣ್ಣ ಆಗಿರಬಹುದು, ಚನ್ನಬಸವಣ್ಣ ಆಗಿರಬಹುದು, ಅಕ್ಕ ಆಗಿರಬಹುದು, ಪೂರ್ತಿ ಅದನ್ನ ಬಿಚ್ಚಿ 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 ಇಟ್ಟಂತೆ ನಮ್ಗೆ ಆ ಕನ್ನಡಿಯನ್ನ ಮುಂದಿಟ್ಟು ಬಿಡ್ತಾರೆ. ಅದಕ್ಕೆ ಅಲ್ಲಮನ ವಚನಗಳನ್ನು ನಾವು ಅನೇಕ ಸಾರಿ ಬೆಳಗಿನ ವಚನಗಳು ಅಂತ ಕರಿತೇವೆ. ಯಾಕಂದ್ರೆ ಅಷ್ಟು ಸುಲಭವಾಗಿ ಅವನು ಹೊಡೆಯೋದಕ್ಕಾಗೋದಿಲ್ಲ ಅಂತ ಹೇಳಿ ಬೆಳಗಿನ ವಚನಗಳು ಅಂತ ಹೇಳ್ತೀವಿ. ಅಕ್ಕನ ವಚನಗಳು ಒಂದಿಷ್ಟು ಬೆಳಗಿನ ವಚನಗಳಿವೆ, ಆದರೆ ಒಂದು 50%ಕ್ಕಿಂತ ಹೆಚ್ಚು ವಚನಗಳು, ಅಕ್ಕನ ವಚನಗಳು ನಮಗೆ ನೇರವಾಗಿ ತಿಳಿತಾರೆ. ಬಸವಣ್ಣನ ವಚನಗಳಂತೂ ಯಾವ ಕಠಿಣನೇ ಅನಿಸೋದಿಲ್ಲ. ಅದಕ್ಕೆ ಬಸವಣ್ಣ ಬಹಳ ಜನರಿಗೆ ಬಹಳ ಬೇಗ ವಿಶ್ವವ್ಯಾಪಿಯಾಗಿ ಹತ್ತಿರದವನಾಗಿ ಬಿಟ್ಟ. ಅಂತಹ ಸೌಭಾಗ್ಯವನ್ನ ತಾವೆಲ್ಲ ಇಲ್ಲಿ ಕಲ್ಪಿಸಿ ಕೊಟ್ಟಿದ್ದೀರಿ. ಅದಕ್ಕೆ ನಾನು ನಿಮಗೆ ಧನ್ಯವಾದಗಳನ್ನ ಹೇಳ್ತಾ, ಇಂಥ ವಚನ ನಿರ್ವಚನಗಳು ನಿರಂತರವಾಗಿ ನಡೀತಾ ಹೋಗಲಿ ಅನ್ನುವಂಥದ್ದು. ಅನ್ಯಾಯ ಆಗಿರಬಹುದು, ಅತಿಕ್ರಮ ಆಗಿರಬಹುದು, ಅನಾಚಾರಗಳಾಗಿರಬಹುದು, ದುಷ್ಟ ಪ್ರವೃತ್ತಿ ಆಗಿರಬಹುದು, ಇವು ಎಲ್ಲ ಹೆಚ್ಚಾಗ್ತಾ ಆಗ್ತಾ ಆಗ್ತಾ ಹೋದ್ರೆ ಸಭ್ಯತೆಗೆ ನೆಲೆನೂ ಇಲ್ಲ, ಅದಕ್ಕೆ ಬೆಲೆನೂ ಇಲ್ಲ. ಅಂತಹ ಕೆಟ್ಟ ಸಂದರ್ಭವನ್ನ ನಾವಾಗಿಯೇ ತಂದ್ಕೊಳ್ತೀವೇನೋ ಅನ್ನುವಂಥ ಭಯ ಈ ಆಧುನಿಕ ಯುಗದೊಳಗೆ ನಮ್ಗೆ ಆಗ್ತಾ ಇದೆ. ಇದಕ್ಕೆ ಪರಿಹಾರ ಅಂದ್ರೆ ಬಸವಣ್ಣನ ಮನೋದಾಡಲಿಕ್ಕೆ ಹರಿತವಾದ ವಿಡಂಬನೆ ಉಳ್ಳಂತಹ ವಚನಗಳು. ಅವು ತಾರಕ ಮಂತ್ರಗಳಾಗಿ ನಮ್ಮನ್ನ ಎದ್ದೋದಕ್ಕೆ ಪ್ರಯತ್ನ ಪಡ್ತಾವೆ. ಮಾನಸಿಕ ಮತ್ತು ಸಾಮಾಜಿಕ ಸುಧಾರಣೆಗೆ ನಾವು ವೈಯಕ್ತಿಕವಾಗಿ ಎಷ್ಟು ಪ್ರಾಮಾಣಿಕರಿದ್ರೂ ಕೂಡ ಕಡಿಮೆನೆ. ಉದಾಹರಣೆ ನಾವೇ ಆಗ್ಬೇಕಾಗ್ತದೆ, ಹೊರತು ಬೇರೆ ಯಾರು ಆಗೋದಕ್ಕಾಗೋದಿಲ್ಲ. ಇನ್ನೊಬ್ಬರನ್ನು ತೋರಿಸಿ ನಾವು ಹೇಳಕ್ ಹೋದಿವಿ ಅಂದ್ರೆ ನೀನೇನು ಮಾಡ್ತೀಯ? ಒಂದು ಬೆರಳನ್ನ ಈಗ ಮಾಡಿ ತೋರಿಸಿದಾಗ ಇನ್ನುಳಿದ 3 ಬೆರಳುಗಳು ಇವೇನಿರ್ತಾವು, ಇವು ನಮ್ಮ ಕಡೆನೂ ತೋರಿಸ್ತಿರ್ತಾವಲೇ, ನೀನು ಮಾಡಿದಿ ಅಂತ. ಇನ್ನೊಬ್ಬರ ಕಡೆ ನಾವು ತೋರಿಸೋದಲ್ಲ, ಕೇವಲ ಬಸವಣ್ಣನನ್ನ ಉದಾಹರಣೆಯಾಗಿ ತಗೊಳ್ಳೋದಲ್ಲ. ಅಲ್ಲಿ ನಾವು ಕೂಡ ಆ ನಿಟ್ಟಿನೊಳಗ ನಮ್ಮ ಮನಸ್ಸನ್ನು ಪರಿಶುದ್ಧಗೊಳಿಸಿಕೊಳ್ಬೇಕಾಗ್ತದ ಅನ್ನುವಂಥದ್ದು. ಸಮಾಜಕ್ಕೆ ಒಳ್ಳೆಯದನ್ನು ಕೊಡೋ ನಿಟ್ಟಿನೊಳಗೆ ನಾವು ಯಾರಿಗೂ ಹೆದರಬೇಕಾಗಿಲ್ಲ. ಸಮಾಜವನ್ನು ಒಳ್ಳೆಯ ದಾರಿ ಒಳಗೆ ತರಬೇಕಾದ ಸಂದರ್ಭದಲ್ಲಿ ನಾವು ಯಾಕೆ ಹೆದರಬೇಕು? ಹೇಳ್ತಾನೆ ಬಸವಣ್ಣ ಬಹಳ ಸುಂದರವಾಗಿ, 6 ಮುಡಿದು ನಮ್ಮನೇನು ಮಾಡುವರು. ಯಾರು ಸಿಟ್ಟು ಮಾಡಿ ನಮ್ಮನೇನು ಮಾಡ್ತಾರಪ್ಪ? ಊರ ಮುನಿದು ನಮ್ಮನೆಂತೂ ಮಾಡುವರು. ಇಡೀ ಊರ ಸಿಟ್ಟು ಮಾಡ್ಕೊಂಡ್ರೆ ನಮ್ಮನೇನು ಮಾಡ್ತತಿ ಅಂತ ಬಿಜಳಿಗೆ ಅಜ್ಜುವೇನೆ ಅಂತ ಕೇಳಿರ್ತಕ್ಕಂಥ ಬಸವಣ್ಣ ಇಡೀ ರಾಜಸತ್ತೆಯನ್ನೇ ಎದುರು ಹಾಕೊಳ್ತಾನೆ. ಒಬ್ಬ ಮಂತ್ರಿಯಾಗಿದ್ದು ಕೂಡ, ಒಬ್ಬ ಮಂತ್ರಿಯಾಗಿದ್ದ ವ್ಯಕ್ತಿ ಇಡೀ ರಾಜಸತ್ತೆಯನ್ನ ತನ್ನ ವಿರೋಧ ಇಟ್ಟುಕೊಂಡು ಮಾತಾಡ್ತಾನೆ ಅನ್ನೋದಾದ್ರೆ ಬಹುಶಃ ಅದೇ ಶರಣರಿಗೆ ಮುಳುಗು ಆಯಿತು ಅಂತ ನಾವು ಇವತ್ತು ವಿಶ್ಲೇಷಣೆ ಮಾಡಬಹುದು. ಆದರೆ ಆ ಸಂದರ್ಭದಲ್ಲಿ ಅವರು ತೋರಿಸ್ತಕ್ಕಂಥ ಆ ಪೌರುಷ ಏನಿದೆಯಲ್ಲ, ಆ ಧೈರ್ಯ ಏನಿದೆಯಲ್ಲ, ಅದನ್ನು ನಾವು ಮೆಚ್ಕೋಬೇಕಾಗ್ತದೆ. ಅದು ಬಹಳ ದೊಡ್ಡದು. ಇವತ್ತು ಎಷ್ಟೋ ಸಾರಿ ನಾವು ಯಾವುದೇ ರಾಜಕಾರಣಿಗಳ ಬಗ್ಗೆ ಆಗಲಿ, ರಾಜಕೀಯದ ಚಟುವಟಿಕೆಗಳ ಬಗ್ಗೆ ಆಗಲಿ ಮಾತಾಡೋದಕ್ಕೆ ಹೆದರ್ತೀವಿ. ಯಾಕಂದ್ರೆ ನಾವು ನೌಕರಸ್ಥರಾಗಿದ್ದೀವಿ, ನಾವು ಸಿವಿಲ್ ಮ್ಯಾನ್ ಅಲ್ಲ. ನಾವು ಒಂದು ರೀತಿ ಹೆಂಗಂತಂದ್ರೆ ಸೀರೆ ಉಟ್ಕೊಂಡಂತ ಗಂಡಸರು, ನಾವು ಮಾತಾಡೋಕೆ ಧೈರ್ಯ ಬರೋದಿಲ್ಲ. ಆದ್ರೆ ಬಸವಣ್ಣ ಹಾಗೆ ಮಾಡಲಿಲ್ಲ. ಹೇಳ್ತಾನೆ ಅವನು, 6 ಮುನಿದು ನಮ್ಮನೇನು ಮಾಡುವರು, ಊರ ಮುನಿದು ನಮ್ಮನೆಂತೂ ಮಾಡುವರು. ನಮ್ಮ ಕುನ್ನಿಗೆ ಕೂಸ ಕೊಡಬೇಡಿ. ನಮ್ಮ ಕುನ್ನಿಗೆ ಅಂದ್ರೆ ನಮ್ಮ ಗಂಡಿಗೆ ನೀವು ಹೆಣ್ಣು ಕೊಡಬೇಡ್ರಿ ಅಂತ. ಕೂಸು ಅಂದ್ರೆ ಹೆಣ್ಣು, ಕುನ್ನಿ ಅಂದ್ರೆ ಗಂಡು. ಅದನ್ನ ತಲೆಯಾಗಿ ಇಟ್ಕೋಬೇಕು ಮೊದಲ. ನಾಯಿ ಕುನ್ನಿ ಸಾಕಂತಾರ ಹೊರತಾಗಿ ಕೂಸು ಸಾಕಂತ ಯಾರು ಅನ್ನೋದಿಲ್ಲ. ಗಂಡು ನಾಯಿನ ಹುಡುಕಾಡ್ಕೊಂಡು ತಗೊಂಡ್ಬರ್ತಾರ. ಹೌದ್ರಿ? ಎಲೆ ಕುನ್ನಿ ಅಂತಿರ್ತಾರ ನೋಡ್ರಿ ದೊಡ್ಡಾಟದಾಗ. ಅದು ಅಂದ್ರೆ ಎದುರಿಗಿದ್ದ ಗಂಡಸವ, ಅದಕ್ಕ ಕುನ್ನಿ ಅಂತಿರ್ತಾರ. ಎಲೆ ಕೂಸೆ ಅನ್ನೋದಿಲ್ಲ. ಹೆಣ್ಣು ಅದಕ್ಕೆ ಕೂಸು, ಹೆಂಗೂಸು ಅದು ಹೆಂಗಸು ಆಗಿದೆ ಇವತ್ತು ಅಷ್ಟೇ. ಕೂಸು ಅನ್ನೋದು ಅದು ಸ್ತ್ರೀಲಿಂಗವಾಚಿ ಪದಾನೇ. ಪಾಪ ಗಂಡು ಕೂಸಿರ್ತ ಅಲ್ಲಿ ಅಂತಲ್ಲ, ಅದು ತಪ್ಪು. ಆಕ್ಚುಲಿ ತಪ್ಪದು. ಕುನ್ನಿ ಅಂದ್ರೆ ಸರಿ.
ಅಲ್ಲ ಈ ಕುನ್ನಿ ಅಂತ ದೊಡ್ಡಾಟದೊಳಗ ಇನ್ನೊಬ್ಬ ರಾಜ ಇನ್ನೊಬ್ಬ ವೈರಿ ರಾಜನನ್ನ ಬೈತಿರ್ತಾನೆ. ಯಾಕೆ ಕುನ್ನಿ ಅಂತ ಅಂದ್ರೆ ಅದು ಗಂಡಸ ಅಂದಂಗ, ಅದು ಬಾರ್ಲೆ ಗಂಡಸ ಹೋರಾಟಕ್ಕ ಅಂದಂಗ ಅದು. ಅದಕ್ಕೆ ನಮ್ಮ ಕುನ್ನಿಗೆ ಕೂಸ ಕೊಡಬೇಡಿ. ನೀವು ಹೆಚ್ಚಾದ್ರೆ ಏನ್ ಮಾಡ್ಬೋದು, ನಮ್ಮ ಗಂಡಿಗೆ ನೀವು ಹೆಣ್ಣು ಕೊಡ್ಲಿಕ್ಕಿಲ್ಲ, ಬಿತ್ತನೆ ಮಾಡ್ಲಿಕ್ಕಿಲ್ಲ, ಸಂಬಂಧ ಬೆಳೆಸ್ಲಿಕ್ಕಿಲ್ಲ. ಅಷ್ಟೇ ಅಲ್ಲ, ನಮ್ಮ ಸೊಲಗಂಗೆ ತಳಿಗೆ ಎಲಿಕ ಬೇಡ. ನಿಮ್ಮ ಮನಿ ತಾವ ಹರಿವಾಣದೊಳಗ ತಳಿಗೆ ಅಂದ್ರೆ ಹರಿವಾಣ ಅಥವಾ ಮುಚ್ಚಳ ಪರಿಯಾಣ ಅಂತಿರ್ಲೇ, ಅದ್ರೊಳಗೆ ಊಟಕ್ಕೆ ಹಾಕದ್ ಬಿಡು, ಇಷ್ಟ ಏನ್ ಮಾಡ್ತೀನಿ ಮಗ ಅಂತ. ಆಣೆಯ ಮೇಲೆ ಹೋಹವನ ಸ್ವಾನ ಕಚ್ಚಬಲ್ಲುದೇ. ನಾವೆಲ್ಲ ಆಣೆ ಮೇಲೆ ಹೊಂಟವರು. ಇಡೀ ಸಾಮಾಜಿಕ ಸುಧಾರಣೆಯ ಬೃಹತ್ ಆಣೆಯನ್ನ ಗಜವನ್ನ ಏರಿ ಹೊಂಟಿದ್ದೇವೆ ನಾವು. ನಿಮ್ಮಂಥ ನಾಯಿಗಳು ಇನ್ನೂ ನಮ್ಮನ್ನು ಮಾಡಕ್ ಆಗೋದಿಲ್ಲ. ನಮಗೆ ನಮ್ಮ ಕೂಡಲ ಸಂಗಮ ದೇವನು ಉಳ್ಳನಕ್ಕ. ನಮಗೆ ನಮ್ಮ ಕೂಡಲ ಸಂಗಮ ದೇವರಿದ್ದಾನೆ, ನಮ್ಮನ್ನು ಕಾಪಾಡ್ತಾನೆ. ಹೀಗೆ ಆ ಧೈರ್ಯ ಮೆಚ್ಚಬೇಕಾಗ್ತದೆ. ಸಾಮಾನ್ಯ ಒಬ್ಬ ಶರಣನ ಮನೆಗೆ ಹೋಗಿ ಒಂದು 4 ಸಾಲಿನ ವಚನ, ಒಂದು 40 ಪೇಜ್ ಗಟ್ಟಲೆ ಬರಿಬಹುದು. ಅದರ ಮೇಲೆ ಮನೆ ನೋಡಾ ಬಡವರು, ಮನ ನೋಡಾ ಘನ, ಸೋಂಕಿನಲ್ಲಿ ಶುಚಿಗಳು, ಸರ್ವಾಂಗ ಕಲಿಗಳು, ಪಸರಕ್ಕೆ ಅಣುವಿಲ್ಲ, ಬಂದ ತತ್ಕಾಲಕ್ಕೆ ಉಂಟು, ನಮ್ಮ ಕೂಡಲ ಸಂಗನ ಶರಣರು ಸ್ವತಂತ್ರ ಧೀರರು. ಅದು ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ ಶಬ್ದಗಳು. ಒಂದೊಂದು ಶಬ್ದ ಕೂಡ ಒಂದೊಂದು ಮಹಾನ್ ಅರ್ಥದ ಜಾಡನೆ ಕೊಡ್ತಾ ಹೋಗ್ತವೆ. ಇಂಥ ಒಂದು ಸುಸಂದರ್ಭವನ್ನು ಒದಗಿಸಿಕೊಟ್ಟಿರ್ತಕ್ಕಂಥ ನಮಗೆಲ್ಲ ಧನ್ಯವಾದಗಳನ್ನು ಅರ್ಪಿಸಿ, ಈ ವಚನ ಶ್ರಾವಣ ಕಾರ್ಯಕ್ರಮ ಎಷ್ಟು ಮಟ್ಟಿಗೆ ನಾನು ನ್ಯಾಯ ಒದಗಿಸಿದ ಗೊತ್ತಿಲ್ಲ, ಆದರೆ ಒಂದು ಅರ್ಥದೊಳಗೆ ನನ್ನ ಮನಸ್ಸಿನ ಬೇಗುದಿಯನ್ನು ಏನು ಹೇಳ್ಕೋಬೇಕಂತ ಮಾಡಿದ್ನೋ ಅದನ್ನು ಹೇಳಿದ್ದೇನೆ ಅನ್ನೋ ತೃಪ್ತಿ ನನಗಿದೆ. ಎಲ್ಲರಿಗೂ ಧನ್ಯವಾದ.